ಅಕ್ಕ ಬಿಟ್ಬಿಡ್ರಿ ಅಕ್ಕ, ಹೊಂಟೈತಿ. ನಾವು ಇನ್ನೊಂದ್ಸತಿ ಬರಲ್ಲ ಅಕ್ಕ. ಅದು ಕೇಳಿ ಇಷ್ಟು ನಿಮಿಷ ಏನಾಯ್ತು? ಸೊ ವಿಡಿಯೋ ಕೊನೆವರೆಗೂ ನೋಡಿದ್ವಿ, ಥ್ಯಾಂಕ್ಸ್ ಎಲ್ಲರಿಗೂ. ಬೇಡಪ್ಪ, ಬಿಟ್ಟು ಸಬ್ಸ್ಕ್ರೈಬರ್ಸ್ ನನಗೆ ಬೇಕಾಗಿಲ್ಲ. ನೀನು ಲಾಸ್ಟಲ್ಲಿ ನೀನು ನೋಡಬೇಕಿತ್ತು. ಒಂದು ಸೆಕೆಂಡ್ ನಾನು ಬಂದಲ್ಲ, ಫುಲ್ಲು ನನಗೆ ಒಂಥರ ಅನಿಸ್ಬಿಡ್ತು. ಹೆಂಗೆ ಅಂದರೆ, ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಎಲ್ಲ ನನ್ನ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ. ಸೊ ಲಾಸ್ಟ್ ವಿಡಿಯೋ ನಮ್ಮ ಚಿನಿ ಜೊತೆ ಹೋಗಿದೆ, ನೀವು ನೋಡಿದ್ದೀರಾ. ಫುಲ್ಲು ಟೆರರ್ ಆಗಿತ್ತು, ಅಜ್ಜಿ ಕೊಲೆದು. ಬಟ್ ಇವತ್ತು ಅಂಥದ್ದೇ ಒಂದು ಹುಡುಗಿ ಕೊಲೆ ಆಗಿರೋ ಜಾಗ ಕರ್ಕೊಂಡ್ಬಂದಿದ್ದಾನೆ. ಅವ್ನು ಹೇಳ್ತಾರೆ ಕಥೆಗಳನ್ನ ಕೇಳಿದ್ರೆ ನನಗೆ ಕರುಳು ಕಿತ್ತು ಬರ್ತೈತೆ. ನಮ್ಮನೆ ಹೆಣ್ಮಕ್ಳು ಇವಾಗ ಬೆಸ್ಟ್ ಫ್ರೆಂಡು, ಬಾಯ್ ಫ್ರೆಂಡು, ಕ್ಲೋಸ್ ಫ್ರೆಂಡ್ಸು, ಕ್ಲಾಸ್ಮೇಟ್ಸು ಅಂತ ಅಲ್ಲಿ ಹೊರಗಡೆ ಕಳಿಸ್ತಾ ಇರ್ತೀವಿ. ಇಂಥ ವಿಷಯಗಳನ್ನೆಲ್ಲ ಕೇಳಿದಾಗ ಏನಕ್ಕಾದರೂ ಕಳಿಸ್ತೀವೋ ಅಂತ ಅನಿಸ್ಬಿಡುತ್ತೆ ಸೀರಿಯಸ್ ಆಗಿ. ಇಂಥ ವೀಡಿಯೋಗಳನ್ನ ನೋಡು, ಇಂಥ ಕೆಲಸಗಳು ಮಾಡಿರೋದು, ಇಂಥ ಅಚಾನಕ ಕೃತ್ಯಗಳನ್ನ ಎಸಗಿರೋದನ್ನ ನೋಡಿದ್ರೆ ಏನಕ್ಕಾದ್ರೂ ಕಳಿಸ್ತೀವಿ ಅಂತ ಅನ್ಕೊಬಿಡ್ತೀವಿ. ರಾಜಾಹುಲಿ ಸಿನಿಮಾದ ಒಂದು ಮಾತಿದೆ, ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋದೇ ಈ ಥರ ಮಾಡಿದ್ರೆ ಬೇರೆ ಇನ್ಯಾರಪ್ಪ ಅಂತ ಹೇಳ್ತಾರೆ. ಅದು ಹುಡುಗಿರು ಅನ್ವಯ ಆಗಬೇಕು. ಇವಾಗ ಗೊತ್ತಿರೋ ಹೆಣ್ಮಕ್ಳು, ನನ್ನ ಜೊತೆ ಬೆಳೆದಿರೋದು ಅಂತ ಔಟಿಂಗ್ ಹೋದಾಗ ಆ ಹೆಣ್ಮಕ್ಳೇ ಸೇರಿ ಆ ಹುಡುಗರ ಜೊತೆ ಆ ಹುಡುಗಿನ ರೇಪ್ ಮಾಡಿಸೋದು ಎಷ್ಟು ಮಟ್ಟಕ್ಕೆ ಸರಿ ಹೇಳಿ? ಆ ಹುಡುಗಿನೇ ಸೇರಿ ಎಲ್ಲೋ ಬಿಹಾರದಲ್ಲೇ ಎಲ್ಲೋ ಒಂದು ನ್ಯೂಸ್ ಕೇಳಿದೆ ನಾನು ಮೊನ್ನೆ. ತನ್ನ ತಾಯಿ ತನ್ನ 13 ವರ್ಷದ ಮಗಳನ್ನ ತನ್ನ ಬಾಯ್ ಫ್ರೆಂಡು ಮತ್ತು ಅವ್ನ ಫ್ರೆಂಡ್ಸಿಂದ ರೇಪ್ ಮಾಡ್ಸೋಳಂತೆ. ಎಂಥ ಕೃತ್ಯ ಎಸಗಿರ್ತಾರೆ ಅಂತಂದರೆ, ತನ್ನ ತಾಯಿ ಸ್ವಂತ ಮಗಳನ್ನ ತನ್ನ ಬಾಯ್ ಫ್ರೆಂಡು ಮತ್ತು ಆತನ ಸ್ನೇಹಿತರಿಂದ ಅತ್ಯಾಚಾರ ಮಾಡಿಸ್ತಾಳೆ ಅಂದರೆ ಇಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ, ಗೊತ್ತಾಗ್ತಿಲ್ಲ ಸೀರಿಯಸ್ ಆಗಿ. ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ, ನಿಮ್ಮ ಮನೇಲಿರೋರು ಮಾತ್ರ ನಿಮ್ಮ ಅಕ್ಕ ತಂಗಿರಲ್ಲ. ನಿಮ್ಮನ್ನು ಮದುವೆ ಆಗೋ ಹೆಣ್ಮಗಳು ಬಿಟ್ಟು ಇನ್ನೆಲ್ಲರೂ ನಿಮ್ಮ ಅಕ್ಕ ತಂಗಿರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಸಮಾಜನ, ನಮ್ಮ ಸಂಸ್ಕೃತಿನ, ನಮ್ಮ ಕರ್ನಾಟಕ, ನಮ್ಮ ಭಾರತನ, ನಮ್ಮ ದೇಶನ ನಾವು ಕಾಯ್ಕೋಬೇಕು. ಇವತ್ತು ದಿನ ಈ ಹೆಣ್ಮಗಳು ಸಾವಾಗಿದೆಯಲ್ಲ, ನ್ಯಾಯ ಸಿಕ್ತೋ, ಕೋರ್ಟ್ಗೆ ಹೋಗಿದ್ದಾರೋ, ಜೈಲಿಗೆ ಹೋಗಿದ್ದಾರೋ ಸೆಕೆಂಡ್ರಿ. ಬಟ್ ಆ ಹೆಣ್ಮಗಳ ಜೀವ ಯಾರು ತಂದು ಕೊಡ್ತಾರೆ ವಾಪಸ್ಸು? ಆಕೆ ಹೆಸರೇನೋ, ಆಕೆ ಫ್ಯಾಮಿಲಿ ಏನೋ, ಆಕೆ ಬ್ಯಾಕ್ಗ್ರೌಂಡ್ ಏನು ಅಂತ ನಾನು ಹೇಳೋದಕ್ಕಿಂತ ನನ್ನನ್ನು ಕರ್ಕೊಂಬಂದಿರೋ ಚಿನಿ ಹೇಳಿದ್ರೆ ಗೊತ್ತಾಗುತ್ತೆ. ಬನ್ನಿ ಚಿನಾ, ವೆಲ್ಕಮ್ ಟು ಕನ್ನಡ ಚಾಪ್ಟರ್. ಚಿನಾ, ಸೂಪರ್. ಈ ಪ್ಲೇಸ್ ನಿಂಗೆ ಯಾವ ಸಜೆಸ್ಟ್ ಮಾಡಿದ್ರು? ನನ್ನ ಫ್ರೆಂಡು ರಾಜು ಅಂತ ಅಂದ್ಬಿಟ್ಟು. ಓಕೆ. ನನ್ನ ಹಳೆ ದೋಸ್ತವನು. ಓಕೆ. ನಾನು ಈ ಥರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಿಂದ ಅವನು ನನಗೆ ಪ್ಲೇಸ್ಗಳು ಸಜೆಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಓಕೆ. ಯಾಕಂದರೆ ಅವ್ನು ಬಂದ್ಬಿಟ್ಟು ಹೇಳು ನೀನು. ಅವ್ನು ಬಂದು ಈ ಥರ ಸ್ಟೋರೀಸ್ಗಳನ್ನೆಲ್ಲ ರಿಸರ್ಚ್ ಮಾಡ್ತಾನೆ ಆ್ಯಕ್ಚುಲಿ. ಈ ಥರ ಇದೆಯಾ ಇಲ್ವಾ, ನಿಜಾನಾ ಇಲ್ಲಿ ಸುಳ್ಳ ಅಂತ ಅಂದ್ಬಿಟ್ಟು. ಹಂಗಾಗಿ ನನಗೆ ಸಜೆಸ್ಟ್ ಮಾಡಿದ ಜಾಗ ಇದು. ಯಾಕೆ ಹೇಳ್ತೀರಾ ಭಯ, ಹುಡುಗಿ ಕತೆ ಕೇಳಿ ನನ್ನ ಕಣ್ಣಲ್ಲೇ ನೀರು ಬಂತು. ಅಲ್ಲ, ಇವಾಗ ಅವ್ರ ಅಪ್ಪ ಅಮ್ಮ ಏನಂತ ರೀಸನ್ ಹೇಳ್ಕೊಂಡು ಹೋಗಿದ್ದು? ಔಟಿಂಗು ಹುಡುಗರ ಜೊತೆ ಹೋಗ್ತಾ ಇದ್ದಮ್ಮ ಅಂತ ಹೇಳಿ ಹೋಗಿದ್ದು. ಆ್ಯಕ್ಚುಲಿ ಹೆಂಗೆ ಅಂದರೆ ಹುಡುಗರ ಜೊತೆ ಅಂದರೆ ಯಾರು ಫ್ಯಾಮಿಲಿನೂ ಕಳಿಸಲ್ಲ. ಹೌದು ಅಲ್ವಾ? ಸೊ ಇವ್ರ ಫ್ರೆಂಡ್ಸು, ಈ ಹುಡುಗಿ ಫ್ರೆಂಡ್ಸ್ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿರೋದು ಅವ್ರು, ನಾವು ಹೋಗ್ತೀವಿ ಅಂಕಲ್, ನಾವು ಹೋಗ್ತಾ ಇದೀವಿ ಆಂಟಿ, ಈ ಥರ ಕಳಿಸ್ಕೊಡ್ರಿ, ಏನು ತೊಂದರೆ ಇಲ್ಲ. ಅಲ್ಲ, ಇವಾಗ ಆಗಿದ್ರೆ ನೀನು ಹೇಳೋದಕ್ಕೆ ಹುಡುಗಿರು ಇದ್ದಲ್ಲ, ಆ ಹುಡುಗಿ ಜೀವ ರೇಪಿಂಗ್ ಆಗಿಬಿಡುತ್ತೆ. ಇವರೇ ಪ್ಲಾನ್ ಮಾಡಿರೋದು ಹುಡುಗಿರು. ಈ ಹುಡುಗಿ ಕಂಡ್ರೆ ಅವ್ರಿಗೆ ಆಗಲ್ಲ. ಒಂದು ಹುಡುಗಿನೇ ಈ ಥರ ಮಾಡ್ತಾ ಇದ್ದಾರೆ. ಪುರಾಣದಲ್ಲಿ, ಇತಿಹಾಸದಲ್ಲಿ ಹೇಳಿದ್ದಾರೆ, ಒಂದು ಹುಡುಗಿಗೆ ದುಶ್ಮನಿ ಅಂದರೆ ಇನ್ನೊಂದು ಹುಡುಗಿನೇ. ಹೌದು ಕಣೋ, ಕರೆಕ್ಟ್ ಅಲ್ವಾ? ಸತ್ಯ. ಅದೇ ನಡೆದಿರೋದು ಇದನ್ನು. ಇದು ಕಾಲೇಜಲ್ಲಿ ಯಾವ ಕಾಲೇಜ್ ಅಂತ ಹೆಸರು ಹೇಳಬೇಡ. ಇವ್ರ ಮತ್ತು ಇನ್ನೊಂದು
ಐ ಹೋಪ್ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ನಾವಿಬ್ಬರು ಕಾಣಿಸ್ತಾ ಇದ್ದೀವಿ ಅಂತ ಅನ್ಕೋತಾ ಇದ್ದೀನಿ ಈಗ. ಸೊ ಯಾವ ಊರಿದು, ಯಾವ ಜಾಗ, ಯಾವ ಪ್ಲೇಸ್ ಅಂತ ನಾವು ಖಂಡಿತ ಎಕ್ಸ್ಪ್ಲೇನ್ ಮಾಡೋಲ್ಲ, ಯಾಕಂದರೆ ಅದರಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇನ್ನೊಂದು ಹೇಳ್ಬೇಕು ಚಿನ್ನ, ಇದೊಂಚೂರು ಇಟ್ಕೋಬೇಕು ಈ ಕಡೆ. ನಾವಿಬ್ಬರೇ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಟಾರ್ಚರು. ಸೊ ಎಸ್, ಒಳಗೆ ಹೋದ್ಮೇಲೆ ಏನೇನು ನಡೆಯುತ್ತೋ ಗೊತ್ತಿಲ್ವಲ್ಲ, ನನಗೂ ಟೆನ್ಷನ್ ಆಗ್ತೈತೆ. ಈ ಒಳಗಡೆ ಆಲ್ರೆಡಿ ನೋಡಿದ್ವಲ್ಲ ಒಂದು ರೌಂಡ್ ಸೌಂಡು. ಸಾಕಾಯ್ತಲ್ಲ ನನಗೆ. ಸೊ ಎಸ್, ಹುಡುಗಿರೇ ಹೋಗಿ ಒಂದು ಹುಡುಗಿನ ಈ ಥರ ಕೃತ್ಯ ಮಾಡಿಸೋದು ನಿಜ ಅವಮಾನ ಆಗುವಂಥ ಕೆಲಸ. ದಯವಿಟ್ಟು ಅವ್ರ ತಂದೆ ತಾಯಿ ಆತ್ಮಶಾಂತಿ ಸಿಗಲಿ. ತುಂಬ ಈ ವಿಡಿಯೋ ನೋಡ್ತಿದ್ರೆ ಪಾಪ ದುಃಖ ಪಟ್ಬಿಡ್ತಾರೆ, ಅದಕ್ಕೆ ತುಂಬ ಕೇಳ್ತಾ ಇಲ್ಲ. ಸೊ ಮತ್ತು ಇನ್ನೊಂದು, ಇನ್ನು ಮುಂದೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ, ಇನ್ನು ಮುಂದೆ ಎಲ್ಲ ಬರೋ ವಿಡಿಯೋಗಳಲ್ಲಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಾವು ಹೋಗೋ ಪ್ಲೇಸ್ ಯಾವುದು, ನಾವು ಜಾಗ ಯಾವುದು, ಈ ಊರು ಯಾವುದು, ಡಿಸ್ಟ್ರಿಕ್ ಯಾವುದು, ತಾಲೂಕು ಯಾವುದು, ಅದ್ರ ಅಡ್ರೆಸ್ ಏನು ಅಂತ ನಾನು ಖಂಡಿತ ಕೊಡಲ್ಲ. ಬಿಕಾಸ್ ಯಾಕೆ, ನಾವು ಅಡ್ರೆಸ್ ಕೊಟ್ಬಿಡೋದು, ನೀವು ಹುಡ್ಕೊಂಡು ಹೋಗ್ಬಿಡೋದು, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡೋದು. ನನ್ನ ದಿವಸ ಕನ್ನಡ ಚಾಪ್ಟರ್ ಅವ್ರು ಹೋಗಿದ್ರು, ನಾವು ಹೋಗಿದ್ದು ಹಿಂಗೆ ಆಗೋಯ್ತು ಅಂತಂದ್ರೆ ನಮಗೂ ಹೆಂಡ್ರು ಮಕ್ಳು ಇರ್ತಾರಪ್ಪ. ನಮ್ಮ ತಲೆ ಮೇಲೆ ಬಂದರೆ ಎಲ್ಲೋಗೋಣ ಹೇಳಿ, ನಮಗೂ ಹೆಂಡ್ರು ಮಕ್ಳು ಇರ್ತಾರೆ, ನಮ್ಮ ತಲೆ ಮೇಲೆ ಬಂದರೆ ಎಲ್ಲೋಗೋಣ, ನನಗೆ ಅರ್ಥ ಆಗ್ತಿಲ್ಲ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ಕತೆ ಇಷ್ಟ ಆದರೆ ನೋಡಿ, ಕತೆ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಬಿಟ್ಟಾಕಿ. ಮತ್ತು ಇನ್ನೊಂದು, ನಾನೇನಾದರೂ ಕಿಸಿತಾ ಇದ್ದೀನಿ ಅಂತ ಅನಿಸಿದ್ರೆ ಮಾತ್ರ, ನೀವು ಲೈಕ್, ಕಮೆಂಟು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೇಡಪ್ಪ, ಬಿಟ್ಟು ಸಬ್ಸ್ಕ್ರೈಬರ್ಸ್ ನನಗೆ ಬೇಕಾಗಿಲ್ಲ. ನಂದೀಶ್ನಲ್ಲಿ ಟ್ಯಾಲೆಂಟ್ ಇದೆ, ಅವ್ನು ಇವತ್ತಲ್ಲ ನಾಳೆ ಗೋಸ್ಟನ್ನು ಕಡಕ್ಕಾಗಿ ಮಾಡ್ತಾನೆ ಇನ್ನೂ ಅದ್ಭುತವಾಗಿ ಅಂತ ಅನ್ಸೋದ್ರು ಮಾತ್ರ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಚಿನ್ನ, ಅವ್ರ ಅಪ್ಪ ಅಮ್ಮ ಬಂದು ಭಯ ಏನಾಯಿತು ಅಂದರೆ ಮಾಡ್ರ ಇದು ಅದೇನೋ ಅಂತಾರಲ್ಲ ಭಯ, ಅಂದರೆ ಹುಡುಗಿ ಸತ್ಮೇಲೆ ಅದೇನೇನು ಅಂತಾರಲ್ಲ ಭಯ, ಶಾಸ್ತ್ರಗಳು ತಿಥಿಗಳು ನೀಟಾಗಿ ಮಾಡಿದ್ರೆ ಇವಾಗ ಈ ತರ ಬರ್ತಾ ಇರ್ಲಿಲ್ಲ ಭಯ. ಅದು ಏನಾಗಿರೋದು ಅಂದ್ರೆ ಆಕ್ಚುಲಿ ಫುಲ್ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಈಗ ಒಂದು ಈ ತರ ಔಟಿಂಗ್ ಅಂದ್ರೆ ಫಾರ್ಮ್ ಹೌಸ್ ತರ ಒಂದು ಮನೆ, ಅಂದ್ರೆ ಅವರು ಅದು ಹೇಳಕ್ ಇಷ್ಟಪಡಲ್ಲ ನಾನು, ಬೇಡ. ಅದು ಏನಾಗಿದೆ ಅಂತಂದ್ರೆ ಈ ತರ ಕರ್ಕೊಂಬಂದು ಒಂದು ದಿವಸ 2 ದಿವಸ ಚೆನ್ನಾಗಿತ್ತು. ಓಕೆ, 3ನೇ ದಿವಸಕ್ಕೆ ಆಗಿರೋದು ಇದು. ಆಲ್ರೆಡಿ ಟುಡೇ ಸ್ಟೇ ಆಗಿರೋದು ಇಲ್ಲಿ, ಆಗಿರೋದು ಇದು. ಓಕೆ ಓಕೆ ಓಕೆ. ಆ ಹುಡುಗಿ ಶವ ಸಿಕ್ಕಿರೋದು ಎಷ್ಟು ದಿವಸ ಬಿಟ್ಕೊಂಡು ಅನ್ಕೊಂಡಿದ್ದೀರಾ? 7 days ಬಿಟ್ಟು ಸಿಕ್ಕಿರೋದ ಹುಡುಗಿ ಶವ. ಅವ್ರು ಮಾಡ್ಬಿಟ್ಟು ಹೊರಟೋಗಿದ್ದಾರೆ. ಹೆಂಗೆ ಸೂಸೈಡ್ ಅಟೆಂಪ್ಟ್ ತರ ಮಾಡ್ಬಿಟ್ಟಿದ್ದಾರೆ, ಹ್ಯಾಂಗ್ ಮಾಡಿಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಮತ್ತೆ ಒಳಗಡೆ ಇದೆಯಾ? ಓಕೆ ಓಕೆ. ಹ್ಯಾಂಗ್ ಮಾಡಿಬಿಟ್ಬಿಟ್ಟಿರೋದು, ಸೂಸೈಡ್ ತರ ಅಟೆಂಪ್ಟ್ ಮಾಡಿರೋ ಥರ. ಚೆನ್ನಾಗಿ ರೇಪ್ ಮಾಡಿ ಎಷ್ಟು ಜನ DNA ಸಿಕ್ಕಿರ್ಬೋದು ಅನ್ಕೊಂಡಿದ್ದೀರಾ ಅದರಲ್ಲಿ? ಎಷ್ಟು ಜನ ಹುಡುಗರು? 7 ಜನ ಹುಡುಗರು ಇರುತ್ತಾ 7 ಜನದವರೆಗೂ? ಅದು ಏನು ಹೇಳ್ತೀವಿ ಚಿನ್ನ ಇದಕ್ಕೆ? ನನ್ನಂತೂ ಗೊತ್ತಾಗ್ತಿಲ್ಲ, ನನಗೆ ಮಾತೇ ಬರ್ತಾ ಇಲ್ಲ ಭಯ. ಸೊ ಎಸ್, ಓಕೆ ಚಿನ್ನ, ಒಳಗಡೆ ಏನೇನಾಗುತ್ತೆ ಅಂತ ಆಲ್ರೆಡಿ ಒಂದು ಎಕ್ಸ್ಪೀರಿಯನ್ಸ್ ಆಗೈತೆ. ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ. ನಮ್ಮ ಯಾರ್ಯಾರು ಫೇಕು ಅಂತಾರೋ ಅವನ್ನೆಲ್ಲ ಒಂದ್ಸರಿ ಇಲ್ಲಿ ಇಂಥ ಜಾಗ ಬರೋಕೆ ಹೇಳೋದು, ಕರ್ಕೊಂಬರ್ಬೇಕು ಸೀರಿಯಸ್ ಆಗಿ ಹೇಳ್ತೀನಿ. ಅವ್ರು ಯಾವ್ದಾದ್ರು ಸಜೆಸ್ಟ್ ಮಾಡೋದು ಅಂದರೆ ಆ ಜಾಗಕ್ಕೆ ಕರ್ಕೊಂಡು ಹೋಗೋಣ, ನಾವು ಬಂದಿರೋ ಪ್ಲೇಸಿಗೆ ಕರ್ಕೊಂಬರೋಣ, ಗೊತ್ತಾಗುತ್ತೆ ಅವ್ರಿಗೂ ಎಷ್ಟು ಕಷ್ಟಪಟ್ಟು ಒಂದು ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಅವಾಗ ಗೊತ್ತಾಗುತ್ತೆ. ಅವಾಗ ಅವ್ರು ಏನಾರ ಇದೇ ಥರ ಇದು ಮಾಡಿದ್ರು ಅಂದರೆ ಅವ್ರಿಗೆ ಏನು ಬೇಕಾದ್ರೆ ಕೊಡೋಣ, ಅಷ್ಟೇ ಬೇಡ ಅನ್ನಲ್ಲ ನಾನು. ಅಷ್ಟೇ ಚಿನ್ನ. ಸೊ ಒಳಗಡೆ ಹೊಂಟೋಣ, ಕಮನ್. ಸರಿ ಭಯ. ಚಿನ್ನ ಏನು ಸೌಂಡದು ಭಯ? ಆಯ್ತಲ್ಲ ಭಯ, ಅಲ್ಲ ಈ ಥರ ಕೋಟ್ಲೆ ಕೊಡ್ತೈತಲ್ಲ ಭಯ ಇವತ್ತು. ಈ ರೂಮ್ ಬಂದು ಸಾಯಿಸುವಂತ ಹಣೆ ಬರ ಏನೈತೆ? ಈ ರೂಮ್ ಬಂದು ಆ ಹೆಣ್ಮಗಳ ಕಷ್ಟ ಎಷ್ಟಿರ್ಬೋದು? ಸೀರಿಯಸ್ ನೆನ್ಸ್ಕೊಂಡ್ರೆ ಭಯ ಆಗ್ತೈತೆ ವಿಷಯ ಅದು. ಕೇಳಿಸ್ತಾ ಭಯ? ಚುಟ್ಟಿ ಆಗೈತೆ. ಇನ್ನು ಕತೆ ಆ ಅಮ್ಮನ ಜೀವನ ಏನಾಗಿರ್ಬೇಡ. ಭಯ ಕೇಳಿಸ್ತಾ? ವಿಷಯ ಹೋಗೋಣ, ಹೋಗ್ಬಿಡೋಣ ಭಯ. ಯಾಕೋ ಸೇಫ್ಟಿ ಅನ್ನಿಸ್ತಲ್ಲ ನನಗೆ. ನೋಡಮ್ಮ, ನನಗೆ ಗೊತ್ತಾಗ್ತಿದೆ ನಿನ್ನ ಪರಿಸ್ಥಿತಿ, ಬಟ್ ಆದರೆ ನಮ್ಮ ಕೈಲಿ ಏನು ಮಾಡೋಕ್ಕೆ ಸಾಧ್ಯ? ಸತ್ತೋಗಿದೆಯಾ ನೀನು? ಇಲ್ಲಿ ಇದ್ಕೊಂಡು ಇಲ್ಲಿರೋ ತೊಂದರೆ ನೀ
ಇಲ್ಲಿ ಇದ್ಕೊಂಡು ಇಲ್ಲಿ ತೊಂದರೆ ಮಾಡ್ಕೊಂಡ್ರೆ ಯಾರು ಇರ್ತಾರೆ ಹೇಳು? ಅರ್ಥ ಮಾಡ್ಕೋಬೇಕಲ್ವಾ? ಭಯ ಏನು ಭಯ ಇದು? ಏಯ್ ಏನು ಭಯ ಅದು? ಇದೇನು ಓಪನ್ ಆಗಿದೆ ಶಿನ? ಗೊತ್ತಿಲ್ಲಲ್ಲ. ಹಾ ಭಯ ಭಯ ಏನಾಯ್ತು? ಏನಾಯ್ತು? ಭಯ ಯಾರೋ ಹೊಡೆದಂಗಾಯ್ತು ಭಯ ಹಿಂದಗಡೆ. ನಿಂತಿತ್ತು ಇದು ಭಯ ಯಾರು? ಭಯ ಭಯ ಬೇಡ ಭಯ. ಯಾಕೋ ಯೂಟ್ಯೂಬ್ ಬರ್ತಾಯಿದೆ. ಭಯ ಏನು ಭಯ ಅದು? ಬಿಡಿ ಒಂದು ಪರವಾಗಿಲ್ಲ. ನೋಡಮ್ಮ, ಒಂದು ಅರ್ಥ ಮಾಡ್ಕೋ. ಭಯ ತಿರ್ಗಾ ಸೌಂಡ್ ಬರ್ತೈತೆ ಭಯ. ಒಂದು ಅರ್ಥ ಮಾಡ್ಕೋ, ಭಯ ಬೀಳಿಸ್ಬೋದು, ಬೀಳ್ತೀವಿ, ಇವೆಲ್ಲ ಬಿಟ್ಬಿಡು. ನಿಮಿಷ ಭಯ ಏನು ಭಯ ಅದು ಸೌಂಡು? ಭಯ ಹುಷಾರು ಭಯ, ನಿಮ್ಮ ಮೇಲೆ ಏನಾರ ತಾಕ್ಬಿಟ್ಟದು. ಇಲ್ಲ ಕಣ, ಅದಕ್ಕೆ ಹೇಳೋದು ಕೇಳುತ್ತೆ. ನೋಡಮ್ಮ, ಒಂದು ಅರ್ಥ ಮಾಡ್ಕೋ, ನಿನ್ಗೇನೋ ಪ್ರಾಬ್ಲಮ್ ಆಗಿತ್ತು. ಏನಿದು? ಭಯ ಅವೆಲ್ಲ ಮುಟ್ಬೇಡ್ರಿ ಭಯ, ಸುಮ್ಮನೆ ಹಾಕ್ಬೇಕು ಭಯ. ಭಯ ಯಾಕೋ ಡೇಂಜರ್ ಅನ್ನಿಸ್ತೈತೆ ಭಯ, ಹೋಗ್ಬಿಡೋಣ ಭಯ. ಆಯಿತು, ಭಯ ಬಿಡಬೇಡ, ಸುಮ್ಮನೆ ಭಯ ಬಿಡಬೇಡ. ಭಯ ಯಾಕೋ ಹೆವಿ ಡೇಂಜರ್ ಅನ್ನಿಸ್ತೈತೆ ಭಯ ನನಗೆ. ನೋಡು, ನಾನೇನಾದ್ರು ಪ್ರಾಬ್ಲಮ್ ಆಗ್ಬಿಡು. ಪಾಪ ಹುಡುಗ ನನ್ನ ಬಂದಿರೋನು. ಭಯ ಅವಾಗಲೇ ಬೆನ್ನಿಂದ ಹೊಡೆದಂಗಾಯ್ತು ಭಯ ಸಡನ್ ಆಗಿ. ಯಾರ? ಭಯ ಕೊಡು, ಹೋಗ್ಬಿಡು. ಭಯ ಭಯ ಇಲ್ಲಿ ನೋಡ್ರಿ ಭಯ. ಇಲ್ಲೂ ಇಲ್ಲ, ಅಲ್ಲೂ ನೋಡಬೇಕು, ನಾನು ಇಲ್ಲೂ ನೋಡಬೇಕು. ಟೆನ್ಷನ್ ತಗೋಬೇಡ, ಸುಮ್ಮನಿರು. ಯಾರೋ? ಏಯ್, ಕೇಳಿಸ್ತೈತೆ ಭಯ. ಕೇಳಿಸ್ತಾ ನಿಂಗೆ? ಕೇಳಿಸ್ತೈತೆ ಭಯ. ಏನು ಭಯ ಸೌಂಡ್ ಇದು ಈ ಥರ? ಹಿಡ್ಕೊ ಒಂದು ನಿಮಿಷ, ನಾನು ಸೀರಿಯಸ್. ನೀನು ಬಿಡಬೇಡ ಇದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರಾದರೂ. ನಮ್ಮಿಂದ ನಿಮಗೇನು ತೊಂದರೆ ಆಗಲ್ಲ, ನಿಮ್ಮಿಂದ ಕೂಡ ನಮಗೇನು ತೊಂದರೆ ಆಗೋದು. ರಿಕ್ವೆಸ್ಟ್ ಇದು, ನಿಮ್ಗೇನೇ ಪ್ರಾಬ್ಲಮ್ ಆದರೂ ಕೇಳಿ, ಹೆಲ್ಪ್ ಮಾಡೋಣ. ಅರ್ಥ ಆಯ್ತಾ? ಹಾಂ, ಸುಮ್ಮನೆ ಒಂಟಿ ಹುಡುಗನ ಇದು ಮಾಡೋದಲ್ಲ ನೀವು. ಭಯ ಇಲ್ಲಿಂದ ಏನೋ ಸೌಂಡ್ ಕೇಳಿಸ್ತೈತೆ ಭಯ.
ಯಾರೋ ಭಯ ಏನು ಭಯ ಇದು ಈ ಥರ ಆಟ ಆಡಿಸ್ತೈತೆ? ಎರಡು ಕಡೆನೂ ಒಂದೇ ಸಮ ಸೌಂಡ್ ಬರ್ತೈತೆ ಭಯ. ಗೊತ್ತಾಗ್ತೈತೆ ನನಗೆ, ಸೀರಿಯಸ್ ಗೊತ್ತಾಗ್ತೈತೆ. ಭಯ ಏನು ಭಯ ಸೌಂಡು? ಯಾರೋ ಭಯ ಸೈಲೆಂಟ್ ಆಗಿರು. ನಾವು ಭಯ ಬಿದ್ದಿದ್ದೀವಿ ಅಂತ ಗೊತ್ತು. ಭಯ ಈ ಕಡೆನೂ ಕೇಳಿಸ್ತೈತೆ ಆ ಕಡೆನೂ ಕೇಳಿಸ್ತೈತೆ. ಏನು ಭಯ ಇದು? ನಾವೆಲ್ಲರೂ ಒಂದು ಲಾಕ್ ಆಗ್ಬಿಟ್ಟಿದ್ದೀವಲ್ಲ ಈಗ. ಹಾಂ ಭಯ ನನಗೆ ಯಾಕೋ ಹಂಗೆ ಅನ್ನಿಸ್ತೈತೆ ಭಯ. ಸೇಫ್ಟಿ ಅನ್ನಿಸ್ತಲ್ಲ ಇದು. ನಮಗೆ ಯಾಕೆ ಹಾಗೆ ಅನ್ನಿಸ್ತೈತೆ? ಗೊಣಗ್ತಾರಂಗೈತಲ್ಲ ಭಯ, ಏನೋ ಸೌಂಡು. ಅದೇ ಇಲ್ಲಿ ಬಿದ್ದಿದ್ದೀವಲ್ಲ, ಅದೇ ತಪ್ಪು. ಮುಂಚೆನೇ ಹೇಳ್ದೆ ಭಯ, ಟೆರರ್ ಲೊಕೇಶನ್ ಬೇಡ ಅಂತ. ಮತ್ತೆ ಭಯ ಭಯ. ಚಿನ್ನ ಇಲ್ಲೇ ಇರೋ ನೀನು ಒಂದು ನಿಮಿಷ. ಯಾರೋ ಭಯ ನನ್ನ ಒಬ್ಬರನ್ನೇ ಬಿಟ್ಟು ಹೋಗ್ಬೇಡ್ರಿ ಭಯ. ಭಯ ಏನು ಭಯ ಸೌಂಡ್ ಅದು? ಇರೋ. ಏಯ್ ಭಯ ಹೆಂಗ್ ಬಂತು ಕೇಳಿಸ್ಕೊಂಡ್ರ? ಅವನು ಕೇಳಿಸ್ತು. ಭಯ ಏನು ಭಯ ಇದು ಈ ಥರ ಆಟ ಆಡಿಸ್ತೈತಿ ಇವತ್ತು? ಭಯ ಏನು ಭಯ ಇದು ಈ ಥರ ಆಟ ಆಡಿಸ್ತೈತಿ ಇವತ್ತು? ಅವನು ಈಚಕ್ಕೆ ಹೋಗು ಬಿಡ್ತಾ ಇಲ್ಲ, ಒಳಗಡೆ ಇರೋಕ್ಕೂ ಬಿಡ್ತಾ ಇಲ್ಲ. ಏನು ಮಾಡೋದು? ಹಾಂ ಯಾವುದೋ ನಾರ್ಮಲ್ ಲೊಕೇಶನ್ ಅಂತ ಕರ್ಕೊಂಬಂದ್ರಿ ಭಯ. ಇದೇನು ಭಯ ಇಷ್ಟು ಟೆರರ್ ಆಗಿದೆ? ಭಯ ಏನು ಭಯ ಇವೆಲ್ಲ? ಭಯ 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 ನಾನು ಹೋಯ್ತೀನಿ ಬರ್ರಿ ಭಯ ನೀವು. ಚೀನಾ ಭಯ ಭಯ ನಂಗೆ ಯಾಕೋ ಸರಿ ಅನ್ನಿಸ್ತಲ್ಲ ಭಯ ಇದು. ನಿಜವಾಗ್ಲೂ ಯಾಕೋ ಟೆರರ್ ಆಗೈತೆ ಭಯ ಲೊಕೇಶನ್ ಇದು. ನೀನು ಎಷ್ಟು ಟೆನ್ಷನ್ ತೊಗೊಂಡ್ರು ನನ್ನ ಕತೆ ಏನೋ ಮತ್ತೆ. ಹಾಂ ಭಯ ತಿರ್ಗಾ ನನಗೆ ಕಡೆಯಿಂದ ಏನೋ ಸೌಂಡ್ ಬರ್ತೈತೆ ಭಯ. ಭಯ ಯಾಕೋ ನಂಗೆ ಸೇಫ್ಟಿ ಅನ್ನಿಸ್ತಲ್ಲ ಭಯ ಇದು. ನನಗೂ ಅಷ್ಟು ಸುಂದಿರು. ಭಯ ಮತ್ತೆ ಮತ್ತೆ ಕೇಳಿಸ್ತೈತೆ ಭಯ ಅದೇ ಥರ ಸೌಂಡು. ಈ ಕಡೆಯಿಂದ ಏನಾರು ಎತ್ತಿಗೆ ತೊಳೆದ್ಬಿಟ್ಟದ ಆಮೇಲೆ ತಿರ್ಗ. ಚಿನ್ನ ಅದಲ್ಲ, ಒಂದು ನಿಮಿಷ ಹಿಡ್ಕೊ ಪ್ರಾಬ್ಲಮ್ ಅದಲ್ಲ. ಅದು ನಮ್ಗೆ ಗೊತ್ತೇನು ಪ್ರಾಬ್ಲಮ್ ಅದು ಅಂತ. ಭಯ ಭಯ ಹೋಗು ಅಂತೈತಾ ಭಯ ಇದು? ಹೋಗ್ಬಿಡು ಅಂತೈತಾ ಭಯ ಇದು? ಏನು ಮಾತು ಬರ್ತಿಲ್ಲ ಕಡೆ ಇವತ್ತು. ಮಾತು ಬರ್ತಿಲ್ಲ ಏನು ಭಯ ಇದು? ಹೋಗು ಅಂತೈತಾ ಏನು ಅಂತೈತಾ? ಯಾರೋ ಯಾರದು? ಯಾರು
ಏನಾರು ಕಾಣಿಸ್ತೈತಾ ಭಯ? ಸೌಂಡ್ ಅಷ್ಟೇ ಬರ್ತಾಯಿತ್ತು. ಯಾರು ಯಾರು ಭಯ ಅವಾಲಿಂದ ಈಚೆನೂ ಹೋಗಕ್ಕೆ ಇಲ್ಲ, ಒಳಗೂ ಇರಕ್ಕೆ ಬಿಡ್ತಾ ಇಲ್ಲ ಭಯ ಇದು. ಇಲಿಗಳು ನೋಡು, ಇಲಿಗಳು. ಏಯ್ ಅವ್ನ ಅಮ್ಮನ ಯಾರೋ ಮೂಮೆಂಟ್ ಆಗ್ತದೆ, ಅದಂತ ಗೊತ್ತಾಗ್ತದೆ ನನಗೆ. ಮೂಮೆಂಟ್ ಆಗ್ತೈತಾ ಭಯ? ಸೀರಿಯಸ್ ಆಗಿ ಹಿಂದಗಡೆ ನೋಡಿದೆ. ಬೇಡ ಬನ್ನಿ ಭಯ, ಹೋಗ್ಬಿಡೋಣ ಹಂಗಾರೆ. ಇವಾಗ ಈ ರೇಂಜಿಗೆ ಕಾಟ ಕೊಡ್ತೈತೆ ಅಂದರೆ ಭಯ ನಂಗೆ ಯಾಕೋ ಸೇಫ್ಟಿ ಅನ್ನಿಸ್ತಾ ಇಲ್ಲ ಭಯ ಇದು. ಅವ್ನ ಅಮ್ಮ ನಾವೇನಾದ್ರು ಎದ್ರುಕೊಂಡು ಅಂತ ಅಂದರೆ ಸೀರಿಯಸ್ ನಮಗೇನೋ ಮಾಡ್ಬಿಡ್ತದ್ದು. ಏಯ್ ನಿನ್ನ ಅಮ್ಮನ ಇಷ್ಟೆಲ್ಲ ಮಾಡ್ತೀವಿ, ನಾವು ಎದುರುಗೊಂತ ಇದೀವಿ ನಾವು. ನೀನೇನಕ್ಕೆ ಅವ್ನ ನಂಬರ್ ಬೇಕಿತ್ತು? ಅವ್ನ ನಂಬರ್ ನಿಂತಾನೆ ತಪ್ಪು. ಕೊಡಿರಿ. ಏಯ್ ಯಾರ ಅವ್ನು ನಮ್ಮನೆ ನಿನ್ ತಪ್ಪು. ಇವತ್ತು ತಪ್ಪು ನಿಂದು ಇಟ್ಕೊಂಡು ಹೆಂಗೋ ಮಾತಾಡ್ಬಿಟ್ರೆ ನೀನು. ಏನು ಭಯ ಇದು, ಈ ಥರ ಕಾಟ ಕೊಡ್ತೈತೆ ಇವತ್ತು. ಈ ಪ್ಲೇಸ್ ಗ್ಯಾಸ್ ಸಜೆಸ್ಟ್ ಮಾಡಿದ್ದು ನನ್ನ ಫ್ರೆಂಡ್ ಒಬ್ರು ಭಯ, ನಾರ್ಮಲ್ ಲೊಕೇಶನ್ ಅಂತಲೇ ಹೇಳ್ದ. ಅಲ್ಲ ಇಷ್ಟು ಏನಾಗೈತಲ್ಲ, ನನಗೂ ಗೊತ್ತಿರಲಿಲ್ಲ ಭಯ ಇಷ್ಟೊಂದು ಥರ ಇರುತ್ತೆ ಅಂತಂದ್ಬಿಟ್ಟು. ಅಲ್ಲ ಸೀರಿಯಸ್ ಆಗಿ ನಾವು ಬೇರೆ ಲೊಕೇಶನ್ ಟ್ರೈ ಮಾಡಿದ್ದೀವಿ, ಬರೀ ಒಂದು ರೂಮಿಂದ ಈಚೆಗೆ ಹೋಗ್ಬಿಡ್ತಾರೆ ನಮ್ಮನ್ನ ಇದು. ಭಯ ನಾನು ಅನ್ಕೊಂಡಷ್ಟು ಈಸಿ ಆಗಿಲ್ಲ ಭಯ. ಅಲ್ಲ ಒಂದು ರೂಮಿಂದ ಈಚೆಗೆ ಹೋಗ್ಬಿಟ್ಟು ಅಲ್ಲ ಈಚೆಗೆ ಹೋಗ್ಬಿಡ್ತೀವಲ್ಲ, ಅದು ಪ್ರಾಬ್ಲಮ್ ಆಗ್ತಿದೆ ನನಗೆ. ಎಲ್ಲಾರು ಬಂದು ತಗೊಳಕೊಂಬಿಟ್ಟಿದ್ದೀವ ಭಯ ನಾವು. ಹಂಗೇನಾದ್ರೆ ರಾಯದವ್ರೆ, ಶನಿದೇವ್ರೆ. ಏಯ್ ನೋಡೋ, ಒಂದು ತಿಳ್ಕೊಬಿಡು, ಬಂದು ಹಿಡ್ಕೊ ಚೆನ್ನಾಗಿ ಬಂದು ಇದು ಮಾಡಿದ್ದು ನಿನ್ನ ತಪ್ಪು. ಫಸ್ಟ್ ಆಫ್ ಆಲ್ ಅವ್ನು ನಂಬಿ ಏನಕ್ಕೆ ಬರಬೇಕಿತ್ತು? ನಿನ್ನ ಫ್ರೆಂಡ್ನ ನಂಬಿ ನೀನು ಕತ್ತೆ ಮೀಸು. ನೀನು ಒಂದು ಹೆಣ್ಣು ಅನ್ನೋ ಜ್ಞಾನ ಇಲ್ವ ನಿನಗೆ? ಒಂದು ಹೆಣ್ಣು ಜ್ಞಾನ ಇರಬೇಕಲ್ವ ನಿನಗೆ? ಹೇಳೋ. ವಿಡಿಯೋ ಯಾವನೇ ನೋಡ್ತಾರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇವಾಗ ಹೆಣ್ಮಕ್ಳು ಸಲಿಗೆನ ಮಾತಾಡ್ತಾರೆ ಅಂತಂದರೆ ಒಬ್ಬ ಅಣ್ಣ ತಮ್ಮ, ಒಬ್ಬ ಫ್ರೆಂಡ್ ಅಣ್ಣ ತಮ್ಮನ ಸ್ಥಾನಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ನಿಭಾಯಿಸ್ತಾನೆ. ಹಾಗಂತ ನಂಬಿ ಕೆಲವು ಕ್ರೂರಿಗಳು ಮನಸ್ಥಿತಿಗೆ ಅವ್ರ ಅಣ್ಣ ಗಿಣ್ಣ ಅಂಥೇಳಿ ಈ ಥರ ಮಾಡಿ ಆಕೆ ಕೊಲೆ ಮಾಡೋದು ಇದೆಯಲ್ಲ, ಭಾರಿ ತಪ್ಪು. ಅವ ಅಣ್ಣ ತೆಗಿದ್ರೆ ಭಯ ಅವನ ಅಮ್ಮನ ಎದುರುಕೊಳ್ಳೋದ ತಿಳ್ಕೊಬಿಡು. ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀನಿ, ಬಾ ಎದುರುಗಡೆ ಮಾತಾಡೋಣ. ಇಷ್ಟೆಲ್ಲ ಮಾಡ್ತಿದ್ದೆ ಭಯ ಬೀಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಿನಗೆ? ನೀನು ಏನು ಮಾಡೋ ಅವನ ಅಕ್ಕನ ಜಗ್ಗ ಗುಂಡಿಗೆಲ್ಲ ಇದು. ಭಯ ಒಂಚೂರು ಸೈಡ್ಗಾದ್ರೂ ಹೋಗ್ರೆ ಭಯ, ಕಿಟಕಿಯಿಂದ ಏನಾರು ಎಸ್ತಿರ್ಗ. ನಗ್ತಾರ ನೋಡ್ದ? ಏನು ಭಯ ಇದು, ಈ ಥರ ಟೆರರ್ ಆಗೈತೆ. ನಗ್ತಾರ ನೋಡ್ದ ಬೋಳಿ ಮಗನದು. ಹೊಡಿಲಿ ಯಾರು ಎಲ್ಲರೂ ಪಾಸ್ ಆಗ್ತಾರ, ಪಾಸ್ ಆಗ್ತಾರ. ಭಯ ನಂಗೆ ಯಾಕೋ ಸೇಫ್ಟಿ ಅನ್ನಿಸ್ತಾ ಇಲ್ಲ ಭಯ. ಬರೀ ಭಯ ಒಂದ್ಸತಿ ಈಚೆ ಹೋಗೋಕೆ ಟ್ರೈ ಮಾಡೋಣ, ಅವಾಲಿಂದ ಬಿಡಲಿಲ್ಲ. ತುಂಬ ಹಣೆ ಮನುಷ್ಯ ಇದು. ಈಗ ನೋಡಿದ್ರೆ ಗೊತ್ತಾಗ್ತದೆ. ನೋಡು, ಅವನ್ನ ನಂಬಿ ಬಂದು ಇವಾಗ ನಮ್ಮ ಪ್ರಾಣ ತಿನ್ನಂಗೆ ಆಗೋಗೈತಲ್ಲ ಭಯ ಇದು. ಖಂಡಿತ ಹೌದು, ದೇವರೇ ಹೌದು. ಕಾಮನ್ ಲೊಕೇಶನ್ ಅಂತಂದ ಈಗ ನೋಡಿದ್ರೆ ಈ ರೇಂಜಿಗೆ ಟೆರರ್ ಆಗೈತಲ್ಲ ಭಯ ಇದು. ಈ ಕಾಯಿಗಳೆಲ್ಲ ಎಷ್ಟು ವರ್ಷಗಳಾಗೈತೋ ಆಲ್ರೆಡಿ. ಏನು ಭಯ ಇದು, ಈ ರೇಂಜಿಗೆ ನಾವು ಎಷ್ಟು ಭಯ ಬೀಳ್ತೀವಿ ನಮ್ಮನ್ನು ಅಷ್ಟೇ ಎದುರಿಸ್ಬಿಡ್ತೇವೆ. ನೆನಪಲ್ಲಿ ಇಟ್ಕೊ. ಅವತ್ತು ಅಷ್ಟೇ ನಾವು ಎಷ್ಟು ಭಯ ಬೀಳ್ತೀವಲ್ಲ, ನಾವೆಷ್ಟು ಭಯ ಬೀಳ್ತೀವಿ ಅಷ್ಟು ಎದುರಿಸ್ಬಿಡುತ್ತೆ ಭಯ. ಈಚೆ ಹೋಗೋಕ್ಕೂ ಬಿಡ್ತಾ ಇಲ್ವಲ್ಲ ಭಯ. ಅದು ಅದೇ ಪ್ರಾಬ್ಲಮ್ ಆಗಿರೋದು ಇವಾಗ ನಮಗೆ.
ಯಾವ ಒಡೆಯೋ ರೇಂಜಿಗೆಲ್ಲ ಬೆಳೆದ್ಬಿಟ್ಟಾಯ್ತಲ್ಲ ಭಯ ಇದು. ಅವಕ್ಕೆ ನಿರ್ದಿಷ್ಟ ಆಕಾರ ಅಂತ ಇರಲ್ವೋ. ಕೆಲವೊಬ್ಬರೆಲ್ಲ ಕಮೆಂಟ್ ಆಗ್ತಾರೆ, ದೇವ ಕೆಂಪು ಕಲರ್ ಸೀರೆ ಉಟ್ಕೋತಾ ಬ್ಲ್ಯಾಕ್ ಕಲರ್ ಸೀರೆ ಉಟ್ಕೋತಾ ಅಂತ. ದೇವಗಳಿಗೆ ನಿರ್ದಿಷ್ಟವಾದ ಕಲರ್ ಬಟ್ಟೆ ಇರಲ್ಲ, ಆಕಾರ ಇರಲ್ಲ. ಅದು ಯಾವ ಆಕಾರ ಬೇಕಾದ್ರೆ ತಾಳ್ಬೋದು. ನಿನ್ನ ಥರನೇ ಬರ್ಬೋದು, ನನ್ನ ಥರನೇ ಬರ್ಬೋದು, ನಿನ್ನ ಥರನೇ ಬರುತ್ತೆ. ಭಯ ಸೌಂಡ್ ಕೇಳಿಸ್ತೈತೆ ಭಯ ನನಗೆ. ಇಲ್ಲ ಅಲ್ಲೇ ಭಯ ಮತ್ತೆ ಅಲ್ಲ, ಗ್ಲಾಸ್ ಪೀಸ್ ಎಲ್ಲ ಹೊಡೆದಾಕವ್ರಲ್ಲ ನೋಡು. ಅದು ನಮ್ಮನ್ನು ಚುಚ್ಚಿಗೆ ಸಾಯಿಸ್ಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ತಾಯಿತ್ತ. ಭಯ ಅದು ಗಾಬರಿ ಆಯ್ತೈತೆ ಭಯ ನನಗೆ. ಒಂದು ತಿಳ್ಕೊಬಿಡಪ್ಪ ಅಮ್ಮ, ಚುಚ್ಬೋದು ಸಾಯಿಸ್ಬೋದು ಇವೆಲ್ಲ ಬಿಟ್ಬಿಡು ರಜಾ, ಇವೆಲ್ಲ ಇಲ್ಲ. ಸೊ ಹಾಗೆ ಭಯ ಹೇಳ್ದೆ ಭಯ ನಾನು ಬೇಡ ಅಂತ. ಬಾಟ್ಲಲ್ಲಿ ಹೊಡಿತು. ಭಯ ಹೆಂಗಾರು ಮಾಡಿ ಫಸ್ಟ್ ಈಚೆಗೆ ಹೋಗ್ಬಿಡೋಣ ಬರ್ರಿ ಭಯ. ಈಚೆಗೆ ಹೋಗ್ಬಿಟ್ಟು ನಾವೇನು ಗೆದ್ದಂಗೆ ಆಗುತ್ತೆ ಚಿನ್ನ ಹೇಳಿನೇ. ಕಂಟೆಂಟ್ ಆಗುತ್ತೆ ಭಯ, ಅದಕ್ಕೆ ಅಂತ ಕಂಟೆಂಟ್ ಮ್ಯಾಟ್ರ್ ಅಲ್ಲ, ಬಟ್ ನಾವು ನಮ್ಮ ಹಠ ಏನು ಕಲಿಸ್ಬೇಕಾದ್ರೆ ನಾನು ಅದೇ ನನ್ನ ಹಠ. ಹಿಡ್ಕೊ ಒಂದು ನಿಮಿಷ. ಕಳ್ಸೋದಿರ್ಲಿ ಭಯ, ಇದು ನಮ್ಮನ್ನ ಕಳ್ಸಂಗೆ ಐತಲ್ಲ ಭಯ ವಾಪಸ್ಸು. ನಿರ್ದಿಷ್ಟ ಆಕಾರ ಇಲ್ಲ ಅದಕ್ಕೆ. ಸೊ ಅದು ಯಾವ ಕಲರ್ ಬೇಕಾದ್ರೆ ಬರುತ್ತೆ, ಯಾವ ಪಾತ್ರ ಬೇಕಾದ್ರೆ ಮಾಡುತ್ತೆ. ಕೆಲವೊಬ್ಬರೆಲ್ಲ ಕಮೆಂಟ್ ಹಾಕ್ತಾರೆ, ಈ ವಿಡಿಯೋ ಯಾರು ನೋಡ್ತೀರಾ ಕಮೆಂಟ್ ಹಾಕಿ ನಿಮ್ಗೇನು ಅನ್ನಿಸ್ತೈತೆ ವಿಡಿಯೋ ಅಂತ. ಭಯ ನೋಡ್ರಿ ಭಯ ತಿರ್ಗಾ ಭಯ ಏನು ಭಯ ಸೌಂಡು ಭಯ ಬಿಟ್ಟು ಹೋಗ್ಬೇಡ್ರಿ ಭಯ. ನೀವು ಹುಷಾರ ಹೊರಗಡೆನ ನೋಡು, ಹೊರಗಡೆ ನೋಡೋಕ್ಕೆ. ಹಾಂ ಭಯ ಸೌಂಡ್ ಕೇಳಿಸ್ತೈತಾ ನಿಮಗೆ? ಕೇಳಿಸ್ತೈತೆ. ಯಾರೋ ಒಂದು ನಿಮಿಷ ಹಿಡ್ಕೊ. ಏನೋ ಐತೆ ಅನ್ನಿಸ್ತೈತೆ. ಇದಿಲ್ಲ. ಏನು ಬಾ ಬಾ ಅಣ್ಣ. ಭಯ ಯಾರು ಭಯ ಚಿನ್ನ, ನನಗೇನಾದ್ರು ಪರವಾಗಿಲ್ಲ, ಹಿಡ್ಕೊಂಡು ಭಯ ಒಬ್ಬರೇ ಹೋಗ್ಬೇಡ್ರಿ ಭಯ. ಇರು ನನಗೇನಾದ್ರು ಪರವಾಗಿಲ್ಲ, ನಾನು ನೋಡ್ತೀನಿ. ಏನಿಲ್ಲ ಕಣ. ಭಯ ಯಾಕೋ ಡೇಂಜರ್ ಅನ್ನಿಸ್ತೈತೆ ಭಯ ನನಗೆ. ಭಯ ಸೌಂಡ್ ಎಲ್ಲೆಲ್ಲಿಂದನೋ ಕೇಳಿಸ್ತೈತೆ ಭಯ ನನಗೆ. ಇದು ಭಯ ಬೀಳ್ಬೇಡ ಭಯ ಬೇಡ ಭಯ ಬಂದ್ಬಿಡ್ರಿ ಭಯ ಈಚೆಗೆ. ಭಯ ಬೇಡ ಭಯ. ಭಯ ಪಕ್ಕದ ರೂಮಿಂದ ಕೇಳಿಸ್ತೈತೆ ಭಯ. ಸರಿ ಬಾ ಚಿನ್ನ, ಬಾ ಹುಷಾರ ಬಾ. ಬರ್ರಿ ಭಯ. ಭಯ ಯಾರು ಹೇಳ್ದಂಗಾಯ್ತು ಭಯ. ಯಾಕು ಭಯ ಹೇಳ್ದಂಗಾಯ್ತು ಭಯ ನನಗೆ. ಯಾರೋ ಭಯ ಏನ್ ಭಯ ಇದು ಭಯ. ಭಯ ಏನ್ ಭಯ ಇದು ಸುಂಡು. ಭಯ ಏನ್ ಭಯ ಹೇಳ್ದಂಗಾಯ್ತಲ್ಲ ಭಯ ಇದ್ರೊಳಗೆ ಬಂದಿದ ತಕ್ಷಣ. ಸುಮ್ಮನೆ ಭಯ ಬೇಡ ಬೇಡ, ಸುಮ್ಮನೆ ಸೀದಾಗಲ್ಲ. ಹೊಡಿ
ಈಗ ಬರ್ತಿದ್ದಂಗೆ ಬಿಟ್ಟೆಲ್ಲ ತೋರಿಸ್ತೈತಲ್ಲ ಭಯ ಇನ್ನ. ಭಯ ಒಳಗೆ ಬರೋವರೆಗೂ ಒಂಥರ, ಒಳಗೆ ಬಂದ್ಮೇಲೆ ಒಂಥರ ಅಲ್ಲ ಭಯ ಇದು. ಭಯ ನೋಡ್ರಿ ಭಯ. ಏನಾಯ್ತು ಭಯ? ನೀನು ಇಲ್ಲ ಭಯ. ಇವೆಲ್ಲ ಕಟ್ಕೊಂಡಿರೋದು ನೋಡೋದು ಜನ ಎಷ್ಟು ಶತಮಾನಗಳ ಹಿಂದೆ ಆಗ್ಬಿಟ್ಟವು ಇವೆಲ್ಲ. ಭಯ ಎಷ್ಟು ವರ್ಷವರೆಗೂ ಇರುತ್ತೆ? ಏನ್ ಭಯ ಇದು? ಆಕೆ ರೇಪ್ ಆದ್ಮೇಲೆ ಚಿನ್ನ ಹಾ ಭಯ. ಆಕೆ ಚಿನ್ನ ಒಬ್ಬ ಇಳ್ಕೊ ನಿಮಿಷ. ಏನಾಯ್ತು ಭಯ? ನನಗೇನು ಕಾಣಿಸಿಲ್ಲ ಭಯ ಕ್ಯಾಮ್ರಾದಲ್ಲಿ. ಡೋರ್ ಕ್ಲೋಸ್ ಆಗ್ಬಿಟ್ಟೈತೆ ಕಣೋ. ಏನ್ ಭಯ ಹೇಳ್ತಾ ಇದ್ದೀರಾ? ಒಂದು ಸೆಕೆಂಡ್ ಗಾಬರಿ ಮಾಡ್ಬಿಟ್ರಲ್ಲ ಭಯ. ಹುಡುಗಿ ಕೊಲಾಗಿದ್ದು ಈ ರೂಮ ಆ ರೂಮ? ಆ ರೂಮ್ ಭಯ. ಇವೆಲ್ಲ ನೋಡಿದ್ರೆ ಗೊತ್ತಾಗ್ತೈತೆ ಏನು ಐತೆ ಅಂತ. ಚಿನ್ನ ಚಿನ್ನ ಭಯ ನೋಡಿದ್ರೆ ಗೊತ್ತಾಗ್ತೈತೆ ಏನು ಆಗೈತೆ ಅಂತ. ಅವ್ರಿಗೆ ಏನು ಓದ್ತಾ ಇದ್ಲು? ಆ ಹುಡುಗಿ ಸೆಕೆಂಡ್ PU ಭಯ. ಅವ್ರ ತಂದೆ ತಾಯಿ ಎಲ್ಲ ಏನು ಕತೆ? ಅವ್ರ ತಂದೆ ತಾಯಿ ಬಂದು, ಅವ್ರ ತಂದೆ ಬಂದು ಫಾರ್ಮರು, ವ್ಯವಸಾಯಿ. ಆರಾಮ. ಏಯ್, ಅವ್ರ ಅಮ್ಮ ನಿನ್ನ ಬಗ್ಗೆ ಮಾತಾಡ್ತಿರೋದು ಇಲ್ಲಿ ಕಂಡರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಸೇಫ್ಟಿ ಅನ್ನಿಸ್ತಲ್ಲ ಭಯ ನನಗೆ. ನನಗೂ ಸೇಫ್ಟಿ ಅನ್ನಿಸ್ತಲ್ಲ ಭಯ ನನಗೆ. ಯಾಕೆ ಈ ಡೇಂಜರ್ ಅನ್ನಿಸ್ತೈತೆ ಭಯ. ಚಿನ್ನ ನೀನು ನನ್ನಿಂದ ನೀರು ಭಯ ಬೀಳಕ್ಕೆ ಹೋಗ್ಬೇಡ. ನನ್ನಿಂದ ನೀರು. ಭಯ ಏನಾಯ್ತು ಭಯ? ಒಬ್ಬ ಒಂದು ನಿಮಿಷ ಇಟ್ಕೋಲ್ಲ. ಏನಾಯ್ತು ಭಯ? ಏನೋ ಸಿಗ್ಗ ಕೊಡು. ಗಲೀಜಿದು. ಭಯ ಗಿರಾಕಿ ಆಗ್ತಿಲ್ಲ ಅದು ನನ್ನ ಕೈಲಿ. ಮುಂದೆ ಏನಾಯ್ತು ನೋಡ್ರಿ ಭಯ. ಚಿನ್ನ ಒಂದು ನಿಮಿಷ ಬಿಡು. ಯಾವ ರೂಮ್ ಭಯ ಇದು? ಯಾರೋ ಭಯ. ಚಿನ್ನ ಇದು ಭಯ ಇಲ್ಲೋಡು, ಯಾರೋ ಅಲ್ಲೋಡು. ಇಲ್ಲಿ ಭಯ.
ನೋಡು ಕಾಣಿಸೋದು ಏನಾರು ಬ್ಲರ್ ಆಗ್ತಿದ್ದಲ್ಲ ಇದು ಭಯ ಏನಾಯ್ತು ಭಯ ಯಾರೋ ತಳ್ದಂಗಾಯ್ತು ಭಯ. ಭಯ ನಂಗೆ ಯಾಕೋ ಸೇಫ್ಟಿ ಅನ್ನಿಸ್ತಿಲ್ಲ, ಬರ್ರಿ ಭಯ ಹೋಣ. ಇವು ಇಲ್ಲಿ ಯಾರೋ ಇವಾಗಿದ್ರು ನಾವು ಚೆನ್ನಾಗಿ ಸಡನ್ನಾಗಿ ಬಿಟ್ಬಿಟ್ರೆ ಏನು ಮಾಡೋದು ಈಗ ನಾವು? ಭಯ ಏನು ಭಯ ಸೌಂಡ್ ಅದು? ಅಯ್ಯೋ ನಮ್ಮನ್ನು ಏನಾದ್ರು ದರಿದ್ರಲ್ಲ ಈ ರೇಂಜ್ ಹೋದೆ. ಭಯ ನೀವು ನೋಡಿರೋದ್ರಲ್ಲಿ ಇಷ್ಟು ಟೆರರ್ ಆಗಿ ಯಾವ್ದಾರು ಲೊಕೇಶನ್ ನಮ್ಮ ತಾಣದವರು ಹುಡುಗಿ ಹೆಸರಿಂದ ಅರ್ಶಿನಿ. ಅಶ್ವಿನಿ ದಯವಿಟ್ಟು ಹೇಳ್ತಾ ಇದ್ದೀನಮ್ಮ, ದಯವಿಟ್ಟು ಅರ್ಥ ಮಾಡ್ಕೋ. ನೀನು ಕಷ್ಟ ಆಗೈತೆ, ನೋವಾಗೈತೆ, ಅರ್ಥ ಮಾಡ್ಕೊತೀನಿ. ಓಹೋ ಚೆನ್ನಾಗಿ ಯಾರೇನೋ ನಾಗವಲ್ಲಿ ಸಿನಿಮಾ ಇದ್ದಂಗಿತ್ತಲ್ಲ, ಮ್ಯೂಸಿಕ್ ಹಾಕ್ಬಿಟ್ಟು ಅದೇ ಏನು ಭಯ ಅದು? ಭಯ ಇಷ್ಟೊಂದು ರೇಂಜಿಗೆ ಟೆರರ ಭಯ? ನೋಡಮ್ಮ ಅಶ್ವಿನಿ, ಒಂದು ಅರ್ಥ ಮಾಡ್ಕೋ, ನಮಗೂ ಫ್ಯಾಮಿಲಿ ಇದೆ ಅಲ್ವಾ? ಬಂದಿದ್ದು ನಿನ್ ತಪ್ಪಲ್ವಾ? ಭಯ ಏನು ಭಯ ಇದು? ಹುಷಾರು. ಒಂದು ನಿಮಿಷ ಹಿಡ್ದು. ಭಯ ನಂಗೆ ಯಾಕೋ ಸೇಫ್ಟಿ ಅನ್ನಿಸ್ತಲ್ಲ ಭಯ. ಈಚೆ ಹೋಗ್ರಿ ಅಂತ ಹೇಳ್ದಂಗೆ ಹೇಳ್ತೈತ ಭಯ ಅದು. ಭಯ ನಾನು ಬಂದ್ಬಿಡ್ತೀನಿ ರೀ ಭಯ. ಭಯ ಏನಾಯ್ತು ನಿಮಗೆ? ಭಯ ಯಾರು ಭಯ ಹೇಳ್ದಿದ್ದು? ಯಾರು ಇದು? ನಾನು ಇದು ಹಿಂದಿಕ್ಕಿದಿಗೆ ಹೋಗ್ತಿದ್ದೆ, ನೀನು ಅದಕ್ಕೆ ಬಂದು ಹೇಳ್ಕೊಂಡೆ ನಿನ್ನ. ಚಿನ್ನ ಬಾ ಒಂದು ನಿಮಿಷ. ಭಯ ಸೀರಿಯಸ್ ಆಗಿ ಯಾರೋ ಹೇಳ್ದಂಗಾಯ್ತು ಭಯ. ನನಗೂ ಎಲ್ಲಿ ಭಯ? ಯಾರು ಇಲ್ವಲ್ಲ ಭಯ? ಎಲ್ಲಿಂದ ಬಂತು ಭಯ ಅದು? ನಮ್ಗೆ ಗೊತ್ತು ಭಯ ಇಲ್ಲಿಂದನೂ ಸೌಂಡ್ ಬಂದೈತೆ ಭಯ. ಹೂನು ನಮ್ಗೆ ಗೊತ್ತಿಲ್ಲ ಅವೆಲ್ಲ ಮಾಡುತ್ತೋ, ನಂಬು. ನಮ್ಗೆ ಗೊತ್ತಿಲ್ಲ ಅವನ್ನೆಲ್ಲ ಮಾಡುತ್ತೆ. ಕದ ತಡ್ತವ್ರ ಭಯ ಯಾರು? ಕದ ತಡ್ತವ್ರ ಭಯ ಯಾರು? ಯಾರು ಯಾರು? ಹೋಗ್ಬಾರ್ದು ಸುಮ್ಮನೆ. ನಾವು ಏನಾದ್ರು ಹೋದ್ರೆ ನಮಗೆ ಪ್ರಾಬ್ಲಮ್ ಅದು. ಭಯ ನನಗೆ ಸೇಫ್ಟಿ ಅನ್ನಿಸ್ತಲ್ಲ ಭಯ. ನಿಮ್ದು ಬೈಕ್ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಕೇಳಿಸ್ತಾ ಭಯ ನಿಮಗೆ? ಕೇಳಿಸ್ತಾ ಸೌಂಡು? ಚೆನ್ನಾಗಿ ಎಲ್ಲರೂ ನಡ್ಕೊಂಡು ಹೋಗ್ತವ್ರೆ. ಸೀರಿಯಸ್ ಆಗಿ ಕಾಣಿಸ್ತೈತೆ. ಅಲ್ಲಿ ಹೋಗ್ತವ್ರೆ, ಇಲ್ಲಿ ಬಾಗಿಲು ತಡ್ತವ್ರೆ. ಯಾರು ಇಲ್ವಲ್ಲ ಭಯ? ಯಾರು ಭಯ ತಟ್ಟಿದ್ದು?
ಯಾಕೆ ನಮ್ಮನ್ನು ಮಡಗಲ್ಲ ಶಾಲೆ ತಳ್ದಂಗೆ ಐತೈತಲ್ಲ ಭಯ. ಬಾಕ್ಲು ಹಾಕಿತ್ತು ತಾನೆ. ಭಯ 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 ನಿನ್ಗೇನಾಯ್ತು? ಭಯ ಸೇಫ್ಟಿ ಅನ್ನಿಸ್ತಾ ಇಲ್ಲ ಭಯ. ಹೋಗ್ಬಿಡೋಣ ಬರೀ. ಇರು ಆಯ್ತು 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 ಬೈಬಿಡು ಬೈಬಿಡು ನನ್ನ ಪಕ್ಕನೇ ಇರು. ಭಯ ನಾವು ಎಷ್ಟು ಮಾತಾಡ್ತೀವಿ ನಮ್ಮನ್ನು ಅಷ್ಟು ಟೈರ್ ಮಾಡ್ತಾ ಇದ್ದಾರೆ. ಏನು ಭಯ ಅದು ಹಿಂಗೆ ಎಳ್ದಾಡ್ತೈತಿ ಇವತ್ತು. ನಾ ಅದಕ್ಕೆ ದೇವ್ರು ನಿಂಬೆಣ್ಣವ್ರು ಕೊಡ್ರಿ ಅಂದ, ಅದು ಕೊಡ್ತಾ ಇಲ್ಲ. ನಾನು ಶ್ರೀಚಕ್ರ ತಂದಿದ್ದೀನಿ, ಅದೊಂದು ಧೈರ್ಯ ಐತೆ ನಮಗೆ, ಏನಾಗಲ್ಲ. ಚೆನ್ನಾಗಿ ನೋಡು, ಅವಳು ಶವ ಬಿದ್ದಿದ್ದು ಪಕ್ಕದ ರೂಮಲ್ಲಿ. ಅಲ್ವಾ ಇಲ್ಲಿ ಏನೈತೆ ಅಂತ ಗೊತ್ತಿಲ್ಲ ನಮಗೆ. ಭಯ ಏನಾದರೂ ಹೋಗ್ಬೇಡ, ಏನಾದರೂ ಹೋಗೋದ್ಬೇಡ, ಏನಾದರೂ ಹೋಗೋದ್ಬೇಡ. ನಾವು ಹೋದ್ರೆ ನಮಗೆ ಜೀವನ ಆಗ್ಬಿಡುತ್ತೆ, ನಮ್ಗೆ ಗೊತ್ತು. ನಾವು ಹೋದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ, ನಂಗೆ ತುಂಬ ಚೆನ್ನಾಗಿ ಗೊತ್ತು. ನಮ್ಗೆ ಹೋದ್ರೆ ನಮಗೆ ಪ್ರಾಬ್ಲಮ್ ಆಗೋದು ತಿಳ್ಕೊ. ನೋಡ್ತೀವಿ ಭಯ, ಇಲ್ಲೂ ಸೌಂಡ್ ಕೇಳಿಸ್ತೈತೆ ಭಯ. ನಾವು ನೋಡ್ತೀವಿ ಭಯ. ನಾನೇ ಆ ಸೈಟ್ ಯಾವ ಲೊಕೇಶನಲ್ಲಿ ಇಷ್ಟೊಂದು ಗಾಬರಿ ಆಗಿರಲಿಲ್ಲ ಭಯ. ಏನು ಭಯ ಇದು ಈ ರೇಂಜಿಗೆ ತೋರಿಸ್ತೈತಿ ಇವತ್ತು. ನೋಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಯಾರು ತೊಂದರೆ ಕೊಡೋಕೆ ಬಂದಿಲ್ಲ. ಅಕ್ಕ ಬಿಟ್ಬಿಡಕ್ಕ, ಹೊಂಟೈತಿ ನಾವು ಹೋಗ್ಲಿ. ಹರ್ಷಿತಲ್ಲ ಅಶ್ವಿನಿ, ಹರ್ಷಿನಿ ಅಕ್ಕ ನಿಮ್ಗೆ ಸಹಾಯ ಬೇಕಾಕ್ಕ? ಬೇಕು ಅಂತೈತಾ ಬೇಡ ಅಂತೈತಾ ಭಯ? ಅದು ಸಹಾಯ ಬೇಕು ಅಂತ ಇರೋದು. ಹಿಡ್ಕೊ ಚಿನ್ನ, ಒಂದು ನಿಮಿಷ ಬಾ. ಚಿನ್ನ ಬಾಯಲ್ಲಿ ಒಂದು ನಿಮಿಷ ಹೇಳ್ತೀನಿ, ಬಂದು ಬಾಯಿ. ಭಯ ಏನು ಮಾಡಿದ್ರು ಹೋಗ್ಬೇಡ, ಏನು ಮಾಡಿದ್ರು ಹೋಗ್ಬೇಡ, ಏನು ಮಾಡಿದ್ರು ಹೋಗ್ಬೇಡ, ನಮ್ಗೆ ಸಾಯಿಸ್ಬಿಡ್ತದು. ಇಷ್ಟೊಂದು ಕ್ರೋರು, ಇಷ್ಟೊಂದು ಕ್ರೋರು ಭಯ. ಶಿವರಿಂಗಲ್ಲಿ ನನಗೆಲ್ಲ ನಡುಕ್ತೈತೆ ಭಯಕ್ಕೆ. ಚಿನ್ನ ಏನಾಯ್ತು ಭಯ? ಏನು ಭಯ ಸೌಂಡದು? ಹಿಡ್ಕೊ ಚಿನ್ನ. ಚಿನ್ನ ಚಿನ್ನ ಭಯ ಏನಾಯ್ತು ಭಯ? ಅಕ್ಕ ಬಿಟ್ಬಿಡ್ರಕ್ಕ, ಹೊಂಟೈತಿ. ನಾವು ಇನ್ನೊಂದ್ಸತಿ ಬರಲ್ಲ ಅಕ್ಕ. ಏನು ಹೇಳಲಿಕ್ಕೆ ನಾನು? ನಮ್ಮಲ್ಲಿ ಏನು ಬರುತ್ತೋ ಬರಲಿ, ನಾನು ಹಿಂದೆ ಬಂದಿದ್ದ ಸರ್. ಬಾಗ್ಲಾಗಿದ್ದು ನೀನು ತೆಗ್ದ? ಇಲ್ಲ ಭಯ, ಭಯ ಯಾಕೋ ಸೇಫ್ಟಿ ಅನ್ನಿಸ್ತಲ್ಲ ಭಯ. ಬಾಗ್ಲು ಆಗೈತೆ.
ಅಲ್ಲೋಡು ಅಲ್ಲೋಡು ಇಲ್ಲೋಡು ಇದು ಅಲ್ಲಾಡ್ತೈತೆ ಭಯ ಏನು ಭಯ ಅಟ್ ಟೈಮು ಹಿಂಗೆ ಆಡಿಸ್ತೈತಲ್ಲ ಭಯ. ಏನು ಭಯ ಯಾರೋ ಇಟ್ಕೊಂಡವ್ರ ಭಯ ಅದನ್ನ? ಯಾರು ಎಳಿತಾ ಇದ್ರು ಅಲ್ಲೋಡು ಭಯ ಭಯ ಇಟ್ಕೊಳಕ್ ಹೋಗ್ಬೇಡಿ, ಬರೀ ಭಯ ಹೊಡೆದ್ಗಿಡ್ಬಿಡೋದು. ಭಯ ಭಯ ಯಾರವ್ರು ನೋಡ್ರಿ ಭಯ ಹಂಗೇನೆ. ಅಕ್ಕ ನಿಮ್ಗೇನೋ ತೊಂದರೆ ಆಗಲ್ಲ ಅಕ್ಕ, ಹೊಂಟೋಯ್ತಿ ಬಿಟ್ಬಿಡ್ರಕ್ಕ ನಮ್ಮನ್ನ. ಏನು ಭಯ ಸೌಂಡದು? ನಮ್ಮ ತಲೆ ಇಟ್ಟೋಯ್ತು. ಎಡಗಡೆ ನೋಡಿ 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 ನಾನೇನು ಮಾಡ್ತಾ ಇಲ್ಲ ಹೇಳು. ಭಯ ಈ ರೇಂಜಿಗೆ ಟೆರರ್ ಆಗಿ ಮಾಡ್ತಾ ಇತ್ತಲ್ಲ ಭಯ. ಭಯ ನೋಡಿದ್ರ ಕ್ಯಾಮ್ರಾ ಇಲ್ಲ ಹೆಂಗ್ ಪಾಸ್ ಆಯ್ತು ಗೊತ್ತಾ ಭಯ? ಚಿಟ್ಟೆ ಮುಖಾಂತರ ಒಂದೈತೆ. ಚಿನ್ನ ಬಾ ಸುಮ್ಮನೆ ಹೊಟ್ಟೋಣ, ಎಲ್ಲ ರಿಸ್ಕ್ ಬೇಡ. ಏಯ್ ನೀನಿಂದ ನೋಡು, ಏಯ್ ನೀನಿಂದ ನೋಡು, ಬಾರೋ ಬಾರೋ. ಭಯ ಏನ್ ಭಯ ಅದು? ಏನ್ ಭಯ ಅದು? ಹಿಂದೆ ಇದು ಬ್ಲಾಕ್ ಇತ್ತು ನೋಡಿದೆ ನಾನು. ಬ್ಲಾಕ್ ಕಲರು ಸೀರಿಯಸ್ ನಿನ್ನ ಮುಂದೆ ಬ್ಲಾಕ್ ಕಲರ್ ನಿಂತಿದ್ದ ದೇವರಣ್ಣ. ಎಲ್ಲಿತ್ತು ಭಯ? ದೇವರಣ್ಣ ನಿಂತಿದ್ದ ನಾನು ನೋಡಿದ್ನ. ನಾನು ಯಾಕೆ ಚಿನ್ನ ಭಯ ಇಲ್ಲೇ ಒಳಗಡೆ ಐತೆ ಅಂದ್ರೆ ಬೇಡ ಬನ್ನಿ ಭಯ ಹೋಗ್ಬಿಡೋಣ. ನನಗೆ ಯಾಕಂದ್ರೆ ಅನ್ನಿಸ್ತೈತೆ. ಅಲ್ಲ ಕಣ ಅವ್ರ ಅಪ್ಪ ಅಮ್ಮ ಸ್ಥಿತಿ ಎಲ್ಲಿ ಮಾಡಿದ್ರು ಏನು ಕತೆ? ಹುಡುಗಿ ಓದ್ಲಲ್ಲ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ರು ಭಯ. ಬಡವರು ಪಾಪ, ತುಂಬಾ ಬಡವರು. ತಿಥಿನೂ ಕೂಡ ಮಾಡಿಲ್ವೇನೋ? ಕರೆಕ್ಟಾಗಿ ಮಾಡಿರ್ತಾರೆ, ಕರೆಕ್ಟಾಗಿ ಮಾಡಿರಲ್ಲ. ಹೌದು, ಅರ್ಧಂಬರ್ಧ. ಆಕೆ ಜೊತೆ ಓದ್ತಿದ್ರು ಹುಡುಗಿರು, ಕಾಲೇಜ್ ಫ್ರೆಂಡ್ಸು ಅಷ್ಟೇ. ಏನೇ ಮಾಡಲಿ ಆಕೆ ಜೊತೆ ಓದು ಹುಡುಗಿರು ಫಸ್ಟ್ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ಲು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫೇಕ್ ನ್ಯೂಸ್ ಮಾಡ್ಬಿಟ್ರು. ಕತೆ ಕಟ್ಬಿಟ್ರು, ಫೇಕ್ ನ್ಯೂಸ್ ಮಾಡ್ಬಿಟ್ರು ಅದನ್ನೆಲ್ಲ. ಅದಕ್ಕೆ ಅವಳಿಗೆ ಈ ರೇಂಜ್ ಟೆರರ್ ಆಗಿರೋದು. ಹೌದು. ಅಮ್ಮ ಅಶ್ವಿನಿ ನಿಂಗೇನು ತೊಂದರೆ ಇದೆ ಪುಟ್ಟ? ಅವಳಿಗೆ ಎಷ್ಟು ತೊಂದರೆ ಅನುಭವಿಸಿರ್ಬಾರ್ದು ಭಯ ಅವಳು ಹಂಗಾರೆ. ಹೇಳು, ದಯವಿಟ್ಟು ಹೇಳು, ನಿನಗೇನು ತೊಂದರೆ ಇದೆಯಾ? ನೀನು ಪ್ರಾಬ್ಲಮ್ ಇಲ್ಲ ಹೇಳ್ಕೋಬೇಕಲ್ಲ ಪುಟ್ಟ, ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳೋ? ನಾವೇನು ದೇವ್ರುಗಳ? ಅಮ್ಮನ ಲೋನ್ ಅಶ್ವಿನಿ, ನಿಂಗೆ ಪ್ರಾಬ್ಲಮ್ ಇದೆಯಾ ಅಶ್ವಿನಿ? ಕೇಳಿಸ್ತೈತಾ ಭಯ? ಹೇಳ್ತೈತಾ? ಭಯ ನನ್ನ ಕೈಲಿ ಯಾಕೆ ಆಯ್ತಾ ಇಲ್ಲ ಭಯ. ದಯವಿಟ್ಟು ಕೂತ್ಕೊಂಡು ನನ್ನ ಕೈಲೂ ಆಗ್ತಿಲ್ಲಲ್ಲ. ಅಶ್ವಿನಿ ನಮ್ಮಿಂದ ನಿಮ್ಗೆ ಪ್ರಾಬ್ಲಮ್ ಇದೆ ಅಶ್ವಿನಿ, ಕರೆಕ್ಟಾಗಿ ಹೇಳ. ಏನು ಕೇಳ್ತೀರಿ ಅಶ್ವಿನಿ? ನಮ್ಮ ಎದುರು ಏನಾದರೂ ಬರ್ಬೇಕಲ್ವಾ? ನೀನು ಅಲ್ಲೇ ಕೂತ್ಕೊಂಡು ಹತ್ಬಿಟ್ರೆ ನಾವೇನು ಮಾಡೋದಪ್ಪ ಹೇಳೋ? ಭಯ ಸೇಫ್ಟಿ ಇಲ್ಲ ಭಯ. ಏನು ಭಯ ಅದು? ಭಯ ಎರಡು ಕಡೆ ಹೆಂಗ್ ಭಯ ಆಟ ಆಡಿಸ್ತೈತಿದು? ನಾವು ಏನಾದ್ರು ಹೇಳೋದು ಕೇಳ್ಬೇಕು ತಾನೆ ಅದು. ನನ್ನ ಕೈಲಿ ಆಯ್ತಲ್ಲ ಭಯ. ಅದು ಕೇಳಿ ಇಷ್ಟು ನಿಮಿಷ ಏನಾಯ್ತು? ಚಿನ್ನ ಭಯ ಏನು ಭಯ ಅದು ಸೌಂಡು? ಯಾರು?
ಚಿನ್ನ ಹಾಂ ಭಯ್ಯ. ಇಲ್ಲಿ ನೋಡು ಬಾ ಇಲ್ಲಿ. ಎಲ್ಲಿ ಭಯ್ಯ? ಎಲ್ಲ ಓದೋಗೈತು, ಸೀರಿಯಸ್ ಆಗಿ ಓದೋಗೈತು ನನಗೆ. ಭಯ್ಯ ನನ್ನೇ ಯಾಕೋ ಟಾರ್ಗೆಟ್ ಮಾಡ್ತೈತೆ ಅನ್ನಿಸ್ತೈತೆ ಭಯ್ಯ. ಬಾ ಇಲ್ಲಿ ಯಾಕೋ ಸರಿ ಬರ್ತಾ ಇಲ್ಲ ನಮಗೆ. ಬಾ ಬಾ ಒಂದು ನಿಮಿಷ. ಭಯ್ಯ ಇಲ್ಲಿ ನೋಡ್ರಿ ಭಯ್ಯ, ಮರ ಹೆಂಗಲಾಡ್ತೈತೆ ಭಯ್ಯ. ಇರೋ ಆ ಟೈರ್ ಹತ್ರ ಹೋಗಿ ನೀವು ಟೈರ್ ಹತ್ರ ತೊಳೆದ್ರು. ನಾ ಇದು ನೋಡ್ತೀನಿ. ಯಾರ ಭಯ್ಯ ಒಬ್ಬನ್ನೇ ಕಳಿಸ್ಬೇಡ್ರಿ ಭಯ್ಯ. ಯಾರೋ ಯಾರು ಯಾರು ಇದ್ದೀರಾ ಒಳಗೆ? ಹಲೋ ಅಕ್ಕ, ನಾವು ನಿಮ್ಗೇನು ತೊಂದರೆ ಮಾಡಲ್ಲ ಅಕ್ಕ. ಅಕ್ಕ ನನ್ನಂತೂ ಅಕ್ಕ ಏನಾಗೈತೆ ಹೇಳಿ ಅಕ್ಕ, ಹೋಗ್ಲಿ. ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಸೇಫಾಗಿ ಒಂದು ಕರ್ಕೊಂಡು ಹೊರಟೋಗ್ಬೇಕಷ್ಟೆ. ಅಕ್ಕ ಇಲ್ಲ ಪ್ರಾಣಗಳು ಕಳ್ಕೊಬೇಕಾಗುತ್ತೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಕ್ಕ ಏನೂ ಮಾಡಲ್ಲ ಅಕ್ಕ. ಅಕ್ಕ ಅಕ್ಕ ಬಿಟ್ಬಿಡಕ್ಕ, ಓಡೋಯ್ತೀನಿ ನಾನು. ನಿನ್ನ ಸವಾಸಕ್ಕೆ ಬರಲ್ಲ. ಭಯ ಎಲ್ಲಿದ್ದೀರಾ ಭಯ? ಭಯ 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 ಎಲ್ಲಿದ್ದೀರಾ ಭಯ? ಅವನು ಇವ್ರೆಲ್ಲೋದ್ರು? ತಿಳ್ತಾನೆ ಬಂದ. ಭಯ ಇಲ್ಲಿದ್ದೀರಾ ಭಯ? ಗಾಬರಿನೇ ಮಾಡ್ಬಿಟ್ರಲ್ಲ ಒಂದು ಸೆಕೆಂಡು. ಭಯ ಯಾಕೆ ಭಯ ಒಬ್ಬರನ್ನೇ ಬಿಟ್ಟೋದ್ರಿ? ಹೆಂಗ್ ಕಾಣಿಸ್ಕೊಂತು ಗೊತ್ತಾ ಭಯ? ನನಗೂ ಅಷ್ಟು ಕಣ ಭಯ. ಇಲ್ಲಿನ ಟಯರ್ ಆಗ್ತು, ನೋಡಿದೆ ಯಾರು ಇಲ್ಲ. ಅಲ್ಲಿ ಗಿಡ ಎಲ್ಲ ಆಡಿಸ್ತು, ಅಲ್ಲೂ ಯಾರು ಇಲ್ಲ. ಅದೇನೋ ರೌಂಡ್ ಆಗೈತಲ್ಲ, ಅದನ್ನ ಬೇರೆ ತಳ್ತು. ಒಳಗೋಗಿ ನೋಡ್ತಾ ಇದ್ದೀನಿ, ಯಾರು ಇಲ್ಲ. ಭಯ ಏನು ಭಯ, ಏನೇನೋ ಎಸಿದೈತಲ್ಲ ಭಯ ಇದು. ಭಯ ಭಯ ಇಲ್ಲ ನೋಡ್ರಿ ಭಯ. ಒಳಗಡೆಯಿಂದ ಆಟ ಆಡಿಸ್ತಿದ್ದೆ ನಮ್ಮನ್ನು. ಏನು ಭಯ ಸೌಂಡ್ ಅದು? ಒಳಗಡೆ ಎಲ್ಲ ಸೌಂಡ್ ಆಯಿತು. ಭಯ ನೋಡ್ರಿ ಭಯ, ಭಯ ನೋಡ್ರಿ ಭಯ, ಇಲ್ಲೋ ಭಯ ನೋಡ್ರಿ ಭಯ. ಸೈಲೆಂಟ್ ಹಬ್ಬ, ಸೈಲೆಂಟ್ ಹಬ್ಬ. ಭಯ ತಿರ್ಗ ಒಳಗೆ ಹೋಗೋದು ಬೇಡ ಭಯ. ಅದು ಒಳಗಡೆ ಹೋಯ್ತು, ನಾನು ನೋಡಿದೆ. ಬಾ, ನಾನು ನೋಡಿದೆ, ಒಳಗಡೆ ಹೋಯ್ತು. ಬಾ, ಅದು ಬಿಡಲ್ಲ. ಬಾ ಭಯ ಇಲ್ಲಿ ಡೋರ್ ಕ್ಲೋಸ್ ಆಗೈತೆ ಭಯ. ಒಳಗೆ ಬಂದಿದ ತಕ್ಷಣ ಡೋರ್ ಕ್ಲೋಸ್ ಆಗೈತೆ ಭಯ. ಒಳಗೆ ಬಂದಿದ ತಕ್ಷಣ ಶಿವ ಇಟ್ಕೋ. ಏನಾಯ್ತು ಭಯ? ಏನಾಯ್ತೈತೆ ಭಯ? ಭಯ ಇಲ್ಲೂ ಸೌಂಡ್ ಬರ್ತೈತೆ ಭಯ. ಓಪನ್ ಆಯ್ತಲ್ವಾ ಭಯ? ನೋಡ್ರಿ ಭಯ, ಒಳಗೆ ಯಾರು ಹೋಗಿದ್ದು ಅಂತ. ಆ ಅಕ್ಕ ಇದ್ರೆ ಏನಾರು ಭಯ ಹರಿಸೋಣ. ಅಕ್ಕ ದಯವಿಟ್ಟು ಅರ್ಥ ಮಾಡ್ಕೊಳಕ್ಕ. ಈರೇನು ಹಿಂಸೆ ಕೊಟ್ರೆ ಹೆಂಗಕ್ಕ? ಹಾಂ, ನಾವೇನು ಪಾಪ ಮಾಡಿದ್ದೀವಕ್ಕ, ಅದನ್ನಾದ್ರು ಹೇಳಕ್ಕ.
ಇಂಥ ಪಾಪ ಮಾಡಿದ್ರಿ ಅಂತ ಹೇಳಕ್ಕ ದಯವಿಟ್ಟು ಯಾಕೆ ಹಿಂಗೆ ಹಿಂಸೆ ಕೊಡ್ತೀರಾ? ಭಯ ಯಾರೋ ಕದ ತಟ್ಟಂಗೆ ಆಯ್ತೈತೆ ಭಯ. ಕದ ತಟ್ಟಂಗೆ ಆಯ್ತೈತೆ ಭಯ ಯಾರೋ. ಎಲ್ಲ ಒಂದೇ ಸಮ ಮಾಡ್ತೈತಲ್ಲ ಭಯ ಇದು. ಚಿನ್ನ ಡೋರಿ ನಡೆಸಿದ್ರಿ ಮನೆ ಬ್ಯಾಗಲ್ಲಿತ್ತ? ಬ್ಯಾಗಲ್ಲಿ ಐತೆ ಭಯ. ಪಕ್ಕದ ಐತೆ ಭಯ. ಇರ್ಕೊಚಿನ ಒಂದು ನಿಮಿಷ ಡೋರ್ ಓಪನ್ ಮಾಡ್ಕೊತೀನಿ. ಅಕ್ಕ ಅಟ್ಲೀಸ್ಟ್ ಕದಾನಾರು ತೆಗೀರಿ ಅಕ್ಕ, ನಾವು ಈಚೆನಾರು ಹೋಯ್ತೀವಿ. ಏನಾಯ್ತು ಭಯ? ಏನಾಯ್ತು ಭಯ? ಭಯ ನಾನು ಟ್ರೈ ಮಾಡ್ತೀನಿ. ಬಾ ಸುಮ್ಮನೆ ಇಲ್ಲಿರೋ ಪ್ರಾಬ್ಲಮ್. ಬಾ ಬಂದ್ಬಿಡು ಹೇಳ್ತೀನಿ. ಅಮ್ಮ ನಮ್ಮನ್ನು ನೀನೇ ಸಾಯಿ ಮನೇಲಿ, ನಾವು ಬರೋಲ್ಲ ಆಯಿತಾ? ಚಿಕನ್ನು ದರಿದ್ರ ನನ್ನ ಮಗಂದೆ ನಮ್ಮ ಪ್ರಾಣ ತಿನ್ನೋಕೆ ಬಂದ್ಬಿಡಿಲ್ಲ. ಪ್ರಾಣ ತಿನ್ನೋಕ್ಕೆ ಚಿನ್ನ ವಾಶ್ರೂಮ್ ಇದು. ನಮ್ಮ ವಾಶ್ರೂಮ್ ನೋಡು ಭಯ. ವಾಶ್ರೂಮ್ಗೆ ಮುಂದೆ ಹಾಕ್ಬಿಟ್ಟವಲ್ಲಪ್ಪ. ಎಲ್ಲೋದ್ರಿಂದನೇ ಬರಂಗೆ ಫೀಲ್ ಆಯ್ತೈತೆ ಭಯ. ಭಯ ಸರಿ ಅನ್ನಿಸ್ತಲ್ಲ ಭಯ. ಬನ್ನಿ ಭಯ ಹೋಗ್ಬಿಡೋಣ. ಅಲ್ಲಿ ಎಡಗಡೆ ಬಿತ್ತು ತಪ್ಪು ನೋಡು. ಅವು ನಮ್ಮನ್ನು ಬಾ ಎದುರುಗಡೆ ಮಾತಾಡೋಣ. ಯಾಕೆ ಹೀಗೆ ಆಡ್ತಿದ್ದೀಯ ನೀನು? ನನಗೆ ಒಂದು ಅರ್ಥ ಆಗಬೇಕು ಸೀರಿಯಸ್ ಆಗಿ. ವೀಡಿಯೋ ನೋಡಿದ್ರೆ ಹೆಣ್ಮಕ್ಳು ಅರ್ಥ ಮಾಡ್ಕೋಬೇಕು. ಅಕ್ಕ ತಂಗಿ ಅಂತ ಕರೆಯೋದಕ್ಕೊಂದು ಬೆಲೆ ಐತೆ ಕಂಡ್ರೆ ಅದು ಭಯ. ಚಿನ್ನ ಮುಗಿದ ಹೊರಟೋಣ. ಅವನ ಅಮ್ಮ ನೀನು 10 ನಿಮಿಷ ಇರೋದು ಬೇಡ. ಅಕ್ಕ ತಂಗಿನಕ್ಕೆ ಒಂದು ಬೆಲೆ ಐತೆ. ದಯವಿಟ್ಟು ಅದು ಹಾಳು ಮಾಡಿಬಿಡ್ಕೊಂಡ್ರೆ ಬೋಳಿ ಮಕ್ಕಳ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಚಿನ್ನ ಮನೆ ಹೇಳಿದ್ರು ಇಲ್ಲಿ ಭಯ. ಬರೋ ಭಯ ಬೇಡ ಯಪ್ಪ ನಮ್ಮ ಬರೋ ಸುಮ್ಮನೆ. ಇಲ್ಲಿ ಎಣ್ಣೆ ಬಿಟ್ಟು ಬರೋಕ್ಕಾಗ್ತಿಲ್ಲ. ಹೊರಗಡೆ ಕೊಡ್ತೀವಿ ಎಣ್ಣೆ ಬಿಟ್ಟು. ಭಯ ಭಯ ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಭಯ. ಏನು ಬೇಕು? ನಮ್ಮ ಬ್ಯಾಗು. ದಂಡನು ಭಯ ಡೋರ್ ಓಪನ್ ಅಲ್ಲಿ ಇತ್ತಲ್ಲ ಭಯ. ಒದಿರಿ ಭಯ ಕಾಲಲ್ಲಿ. ಎಲ್ಲಿದ್ದೀನ ಬ್ಯಾಗು? ಭಯ ಅಲ್ಲೇ ಇಲ್ಲೇ ಬಿಟ್ಟಿದೆಯಲ್ಲ. ಏನು ಭಯ ಸೌಂಡದು? ಬ್ಯಾಗ್ ಇಲ್ಲೇ ಇದಲ್ಲ, ಎತ್ಕೋ. ಭಯ ಮರ್ತ್ಬಿಟ್ಟೆ ಭಯ ನಾನು. ಕೊಡು. ಭಯ ಡೋರೇ ಕ್ಲೋಸ್ ಆಗೈತಲ್ಲ ಭಯ. ಬ್ಯಾಗ್ ಹಾಕೊಳಪ್ಪ ಮೊದಲು. ಏನೋ ಮಾಡೋಣ ತೆಗಿ. ಓಪನ್ ಮಾಡ್ತೀನಿ ರೀ ನಾನು. ಭಯ ಏಯ್ ಏಡ ಯಪ್ಪ ಕೈ ಭಯ ಓಪನ್ ಆಯ್ತು. ಬರೀ ಹೋಗೋಣ. ಕೈ ನೋಸು ಭಯ ಇಲ್ಲಿ ನೋಡಿ ಹೋಗುವಂತ. ಬಾ ಬರೋ ಅಪ್ಪ ಸ್ವಾಮಿ. ಭಯ ತಿರ್ಗಾ ಕ್ಲೋಸ್ ಆಗೋಯ್ತು ಭಯ. ನಮ್ಮ ಈ ಮನೆ ಸವಾಸನೆ ಬೇಡ ಗುರು. ಕೊಡ್ರಿ ಭಯ. ಬರೋ ಭಯ ಕೈ ಏಟಾಗೋಯ್ತು ಭಯ. ಇದೇ ಫಸ್ಟ್ ಬ್ಯಾಂಡ್ ನೈಸ್. ಎಂಡಿಂಗ್ ಮಿನಿಟ್ನ ಒಂದು ಸ್ವಲ್ಪ ಬಿಟ್ಟು ಕೊಡ್ತೀವಿ. ಥ್ಯಾಂಕ್ ಯು. ಬಾ ಹೆಂಗ ಬಂದ್ಬಿಟ್ಟು ಬಚಾವ್ ಆಗ್ಬಿಟ್ವಲ್ಲ, ಅದೇ ಖುಷಿ ಆಯ್ತು ನಮಗೆ ಸೀರಿಯಸ್ ಆಗಿ. ಬಾ ಒಂದು ನಿಮಿಷ ಈ ಕಡೆ ಬಾ. ಕೂತ್ಕೊಂಡು ನೀನು ಫಸ್ಟು ರೆಸ್ಟ್ ಮಾಡು. ಇಲ್ಲ ಕಷ್ಟ. ನಾನು ನಿಲ್ಲಿಸ್ತಾ ಇದ್ದೀನಿ. ಹೆಂಗೋ ಈ ದೇವ್ರದ್ದು ನಾಯಿಗಳು ಚೆನ್ನಾಗಿವೆಲ್ಲ. ಬಾ ನೀನು ಲಾಸ್ಟಲ್ಲಿ ನೀನು ನೋಡಬೇಕಿತ್ತು. ಒಂದು ಸೆಕೆಂಡ್ ನಾನು ಬಂದಲ್ಲ ಫುಲ್ಲು ನನಗೆ ಒಂಥರ ಅನಿಸ್ಬಿಡ್ತು. ಹೆಂಗೆ ಅಂದರೆ ಈ ಹೇಳೋದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಕಣಪ್ಪ ನನಗೆ. ಹೆಂಗಿತ್ತು ಭಯ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದು ಈ ಥರ. ಹೆವಿ ಬೇಜಾರಾಗೋಯ್ತು ಭಯ. ಅಲ್ಲ ನನಗೆ ಏನು ಅನಿಸ್ಬಿಡ್ತು ಗೊತ್ತಾ ಸೀರಿಯಸ್ ಆಗಿ. ನಾವು ಏನು ಡೋರಿಂಗ್ ನಡ್ಸೋದು ಕೇಳಕ್ಕೆ ಬಿಡ್ಲಿವಲ್ಲ. ಭಯ ಬಿಡೋದಿರಲಿ ಭಯ. ಅದು ಮಾಡ್ರೆ ಆಟಗಳೇನು ಭಯ ಅದು. ನೀವು ಕೈ ನಿಜವಾಗ್ಲೂ ಇನ್ನೊಂದು 10-15 ನಿಮಿಷ ಅಲ್ಲಿ ಇದ್ದಿದ್ರೆ ಸಾಯಿಸ್ಬಿಟ್ರು. ಕೈ ನೋಡು.
ರೈಸ್ ನೀವು ದಯವಿಟ್ಟು ಒಂದು ನಿಮಿಷ ಕೈ ನೋಡಿ ಹೆಂಗೆ ಮಾಡಿದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಕೈ. ಇದು ಹುಷಾರು. ಪಾಪ ಬಾಗಿಲು ಎಳೆಯಕ್ಕೆ ಹೋದಾಗ ಹಂಗೆ ಹಿಡ್ಕೊಂಡು ಫಸ್ಟು ನನಗೂ ಹಂಗೆ ಮಾಡ್ತು, ನನಗೆ ಇಲ್ಲ ಇತ್ತು ಅಷ್ಟು ನನಗೆ ಆಗಿಲ್ಲ. ಬಟ್ ನಿಮ್ಮದು ಹೆವಿ ಆಗೋಗೈತೆ. ಭಯ ಅದೇನು ಭಯ, ಒಳ್ಳೆ ಬ್ಲೇಡಲ್ಲಿ ಹಿಡ್ಕೊಂಡು ಕುಯ್ದಂಗೆ ಆಯ್ತು. ಅದ್ರ ಉಗುರುಗಳು ಇವಾಗ ನಾವಾದ್ರೂ ಉಗುರುಗಳು ಕಟ್ ಮಾಡ್ಕೊತೀವಿ, ಸತ್ಮೇಲೆ ಅದ್ರ ಉಗುರು ಯಾರು ಕಟ್ ಮಾಡ್ತಾರೆ? ಕಟ್ ಮಾಡಲ್ಲ. ಸೊ ಹಾಗಾಗಿ ಇಲ್ಲ, ನಾನು ನಿಜವಾಗ್ಲೂ ಹೇಳ್ತೀನಿ ಖಂಡಿತ ಇನ್ನೊಂದು 10-15 ನಿಮಿಷ ಅಲ್ಲಿದ್ದೆ ಪಕ್ಕ ಸಾಯಿಸ್ಬಿಡೋದು. ಯಾಕಂದರೆ ಅದು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಹೋಗ್ಬಿಡಿ ಅಂತ ನಾವೇ ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿಂದ ಈಚೆ ಬಂದಿದ ತಕ್ಷಣ ಒಂಥರ ಮನಸ್ಸಿಗೆ ತೃಪ್ತಿ ಆದಂಗೆ ಆಯ್ತು. ಬಟ್ ಒಂದೊಂದು ಸರಿ ದಿನ ಎಷ್ಟಕ್ಕೆ ಬಿಡಲ್ಲ, ಅದು ಏನು ಕತೆ ಏನು ಪಿಕ್ಚರ್ ಅಂತ ಖಂಡಿತ ತಿಳ್ಕೊಂಡು ಬಿಡೋದು ಬೇಡ, ಇನ್ನೊಂದ್ಸರಿ ಹೋಗ್ಬೇಕಲ್ಲ. ಸೊ ಎಸ್, ಈ ವಿಡಿಯೋ ಮರದ ಸ್ಟೋರಿ ಇಷ್ಟೇ. ದಯವಿಟ್ಟು ಹೇಳ್ತೀನಿ, ಟ್ರಿಪ್ ಆಗಿರ್ಬೋದು, ಪಿಕ್ನಿಕ್ ಆಗಿರ್ಬೋದು, ನಿಮ್ಮ ಮಕ್ಕಳನ್ನ ಏನೋ ಕೇಳಿದ್ರು ಅಂತ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಸುಮ್ಮನೆ ಕಳಿಸ್ಬಿಟ್ಟು ಅವ್ರ ಜೀವನನ ಮತ್ತು ಅವ್ರ ಜೀವನ ಹಾಳು ಮಾಡಿಬಿಡಿ ತಂದೆ ತಾಯಿಯಾದ ನೀವು. ಸೊ ದಯವಿಟ್ಟು ಒಂಚೂರು ಅರ್ಥ ಮಾಡ್ಕೊಳ್ಳಿ. ಇವತ್ತು ಬೇರೆ ಹೆಣ್ಮಕ್ಳಿಗೆ ಬಂದಿರೋ ಪರಿಸ್ಥಿತಿ ನಿಮ್ಮನೆ ಹೆಣ್ಮಕ್ಳು ಕೂಡ ಬರ್ಬೋದು. ನಿಮ್ಮನೆ ಹೆಣ್ಮಕ್ಳು ಎಲ್ಲರೂ ಹೋಗ್ತೀನಿ ಅಂದಾಗ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರಬೇಕು. ಅದು ತುಂಬ ನಂಬಿಕೆ ಇತ್ತು ಅಂದರೆ, ನಂಬಿಕೆ ಇರೋ ಜೊತೆ ಕಳಿಸ್ಬೇಡಿ. ಇವರು ನಂಬಿಕೆ ಇಟ್ಟೇ ಬಂದಿರೋದು. ನಂಬಿಕೆ ಇಟ್ಟರೆಲ್ಲ ಹಿಂಗಾಗುತ್ತೆ ಸೀರಿಯಸ್ ಆಗಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಂಗೋ ತಪ್ಪಿಸ್ಕೊಂಡು ಬಂದಿದ್ದು ಏನು ಗೊತ್ತು ಹೇಳಿ? ಎಲ್ಲ ಪರಮಾತ್ಮನ ಇಚ್ಛೆ, ನಮ್ಮನ್ನು ಕರ್ಕೊಂಬಿಟ್ರು ಪಟ್ಟಂತ ನಮ್ಮನ್ನು ಕರೆಸ್ಬಿಟ್ರು. ಇಲ್ಲ ಅಂದಿದ್ರೆ ಪ್ರಾಣಗಳೇ ಹೋಗಿರೋವು ನಮಗೆ. ಸೀರಿಯಸ್ ಆಗಿ ಹೇಳ್ತಾಯಿದ್ವಿ, ಪ್ರಾಣಗಳೇ ಹೋಗಿರೋವು. ವಯಸ್ಸು ಮತ್ತು ಇನ್ನೊಂದು ಸರಿ ಹೇಳ್ತಾಯಿದ್ದೀನಿ, ವಿಡಿಯೋ ಲೊಕೇಶನ್ ಆಗಿರ್ಬೋದು, ವಿಡಿಯೋ ಎಲ್ಲಿ ನಡೀತಿದೆ, ಯಾವ ಲೊಕೇಶನ್ ಇದೆ, ಯಾವ ಊರು ಅಂತ ಖಂಡಿತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇನ್ನು ಮುಂದೆ ಯಾವ ವೀಡಿಯೋಗಳಲ್ಲೂ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಂದರೆ ನಾವು ಆ ಪ್ಲೇಸ್ಗಳು ಹೇಳೋದು, ನೀವು ಅಲ್ಲಿಗೆ ಹೋಗೋದು, ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ, ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಹೋಗೋದು, ನಿಮ್ಮ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಬರೋದು, ಆವಾಗ ನಮ್ಮ ತಲೆ ಮೇಲೆ ಬರೋದು ಇವೆಲ್ಲ. ಸೊ ಇವೆಲ್ಲ ಏನು ಬೇಡ. ಯಾರಿಂದ ಅವರೇ ಕನ್ನಡ ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ನಾನು ಹೋದೆ, ಹಿಂಗೆ ಹೇಳೋದವರೆಲ್ಲ ನೇರ ಪಟ್ಟಂತ ಹಂಗೆ ಹೇಳ್ತಾರೆ. ಅಕಸ್ಮಾತ್ ಇವಾಗ ನೋಡ್ರಿ, ನನಗೆ ಈ ಚಿಕ್ಕ ಗಾಯದಿಂದ ತಪ್ಪಿಸ್ಕೊಂಡು ಅಕಸ್ಮಾತ್ ನಾನು ಬರಲಿಲ್ಲ, ಹೆಚ್ಚು ಕಡಿಮೆ ಆಯಿತು, ಯಾರು ಜವಾಬ್ದಾರಿ? ಇದೇ ಥರ ನಾವು ಲೊಕೇಶನ್ ಹೇಳಿ ನೀವು ಹೋಗಿ ನಿಮಗೇನಾರು ಅಪಾಯ ಆದರೆ ಯಾರು ಜವಾಬ್ದಾರಿ? ನೀವೇನು ಹೇಳ್ತೀರ? ಅವಾಗ ಕನ್ನಡ ಚಾಪ್ಟರ್ ವಿಡಿಯೋ ನೋಡಿದೆ, ನಾನು ಓದೆ, ಮುಗೀತು. ಹಿಂಗೆ ಆಗೋದು. ಹೆಸರು ಯಾರ್ದು ಡ್ಯಾಮೇಜ್ ಆಗೋದು? ನಮ್ದು ಆಗೋದು. ಸೊ ಎಸ್, ಮತ್ತು ಇನ್ನೊಂದು, ಈ ವಿಡಿಯೋ ನಾನು ಏನಾದರೂ ಕಿಸಿತಾ ಇದ್ದೀನಿ ಅಂತ ಮಾತ್ರ ನಿಮ್ಗೆ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಇಲ್ಲ ನಿಮ್ಮ ಕೈಲಿ ಏನೂ ಆಗಲ್ಲ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಟ್ಟು ಸಬ್ಸ್ಕ್ರೈಬರ್ಸ್ ನನಗೆ ಬೇಕಾಗಿಲ್ಲ. ಸೊ ನನಗೆ ರಿಯಲ್ ಗಟ್ಸ್ ಇರೋ ಫ್ಯಾನ್ಸ್ಗಳು ಬೇಕು. ನಾನು ಕರೆದಾಗ ಬರೋ ಥರ ಇರಬೇಕು. ಸೊ ಮತ್ತು ಯಾರ್ಯಾರೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ದೀರ, ದಯವಿಟ್ಟು ಕನ್ನಡ ಚಾಪ್ಟರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನೀವು ಯೂಟ್ಯೂಬಲ್ಲಿ 1000 ಕಮೆಂಟ್ಸ್ ಮಾಡಿದ್ರು ಅದು ಬರೋಲ್ಲ. ಇನ್ಸ್ಟಾಗ್ರಾಮಲ್ಲಿ ಕನ್ನಡ ಚಾಪ್ಟರ್ ಅಂತ ಇದೆ, ಅದು ಟ್ರೇಲರ್ಸ್ ಹಾಕ್ತೀವಿ. ಅದಕ್ಕೆ ನೀವು ಕಮೆಂಟ್ ಮಾಡಿದಾಗ ನಾವೇನು ಮಾಡ್ತೀವಿ, ಇನ್ಸ್ಟಾಗ್ರಾಮಲ್ಲಿ ಆರಾಮಾಗಿ ನಾವು DM ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಯೂಟ್ಯೂಬಲ್ಲಿ ಮೆಸೇಜ್ ಮಾಡೋಕ್ಕಾಗಲ್ಲ. ಕನ್ನಡ ಚಾಪ್ಟರ್ ಇನ್ಸ್ಟಾಗ್ರಾಮ್ಗೆ ಹೋಗಿ ನೀವು ಆ ಪೇಜಿಗೆ ಮೆಸೇಜ್ ಮಾಡಿ, ಅದಕ್ಕೆ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಮಾಡಿ. ಅಲ್ಲಿ ಕಮೆಂಟ್ ಮಾಡಿದಾಗ ನಾವು ನಿಮ್ಮ ಕಮೆಂಟ್ನ ಓದಿ ಟಾಪ್ ಲೈಕ್ಸ್ ಯಾರು ಬಂದಿರ್ತಾರೋ ಅವ್ರನ್ನ ಕರ್ಕೊಬರೋ ವ್ಯವಸ್ಥೆ ಮಾಡ್ತೀವಿ ಖಂಡಿತವಾಗ್ಲೂ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ಟೀಮ್ ಇದೆ, ನಮ್ಮ ಟೀಮ್ ಜೊತೆ ಖಂಡಿತವಾಗ್ಲೂ ಕರ್ಕೊಬರ್ತೀವಿ. ಗೋಸ್ಟ್ ಹಂಟಿಂಗ್ ವೀಡಿಯೋಸ್ಗಳು ಇನ್ನು ಮುಂದೆ ಅತಿ ಹೆಚ್ಚು ಅಬ್ಬರದಿಂದ ನಡೆಯುತ್ತೆ. ಇನ್ನೂ ಒಳ್ಳೊಳ್ಳೆ ಲೊಕೇಶನ್ಸ್ಗಳನ್ನ ಹುಡುಕಿದ್ದೀವಿ, ತುಂಬ ಅದ್ಭುತವಾಗಿ ನಡೆಯುತ್ತೆ. ನಿಮ್ಮ ಸಪೋರ್ಟ್ ನಮಗೆ ಸಾಕಾಗ್ತಾ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಸಪೋರ್ಟ್ ನಮಗೆ ಸಾಕಾಗ್ತಾ ಇಲ್ಲ. ಇನ್ನೂ ಅತಿ ಹೆಚ್ಚು ನಿಮ್ಮ ಸಪೋರ್ಟ್ ಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ಕೇಳ್ತಾ ಇದ್ದೀನಿ. ಸೊ ಬಿ ಸೇಫಾಗಿರಿ. ಪಾಸಿಟಿವ್ ಎನರ್ಜಿ ಹೇಗೆ ದೇವ್ರನ್ನ ನೀವು ನಂಬ್ತೀರಾ, ಖಂಡಿತವಾಗ್ಲೂ ದೆವ್ವಗಳನ್ನ ನಂಬಬೇಕು. ಇನ್ನು ಮುಂದೆ ನಂಬಿಸ್ತೀನಿ. ಯಾಕಂದರೆ ಒಂದು ಯಂತ್ರ ಮಾಡಿಸ್ತಾ ಇದ್ದೀನಿ, ಅದು ಬಂದರೆ ರಿಯಲ್ ದೆವ್ವನೇ ಎದುರುಗಡೆ ತಂದು ನಿಲ್ಲಿಸ್ತೀನಿ, ಬಿಡಲ್ಲ. ಇದು ಚಾಲೆಂಜ್ ನಿಮಗೆಲ್ಲ. ಸೊ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ. ಲವ್ ಯು. ಬಟ್ ಒಬ್ಬೊಬ್ಬರೇ ಎಲ್ಲೂ ಟ್ರೈ ಮಾಡೋಕ್ಕೆ ಹೋಗಬೇಡಿ, ರಿಕ್ವೆಸ್ಟ್ ಇದು.